ಸಭೆಗೆ ವಂದನೆ. ಈಗ ಶಾಂತಿ ಮಂತ್ರದ ಮೂಲಕ ನಮ್ಮ ಈಗಿನ ಕಾರ್ಯಕ್ರಮ ಶುರುವಾಗಲಿದೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸಭೆಗೆ ವಂದನೆಗಳು. ಇಂದು ಮಾಸ್ತಿ ಅಧ್ಯಯನ ಪೀಠ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ, ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಸಹಕಾರದೊಂದಿಗೆ ಇಂದು ನಡೆಯಲಿರುವ 19ನೇ ವರ್ಷದ ವಿಶೇಷ ಉಪನ್ಯಾಸವನ್ನು ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿಯವರು ಮಾಸ್ತಿ ಸಾಹಿತ್ಯದಲ್ಲಿ ಸ್ತ್ರೀ ಪುರುಷ ಸಂಬಂಧ ಎಂಬ ವಿಷಯದ ಮೇಲೆ ಮಾತನಾಡಲಿದ್ದಾರೆ. ಅವರಿಗೆ ಮಾಸ್ತಿ ಅಧ್ಯಯನ ಪೀಠ, ಮಾಸ್ತಿ ಜೀವನ ಕಾರ್ಯಾಲಯ ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಹಾಗೂ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸಭೆಗೆ ಕಲಶಪ್ರಾಯರಾದ ಎಲ್ಲ ಸಭಿಕರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಅನೇಕ ಉಪನ್ಯಾಸಗಳನ್ನು ನೀಡಿರುವ ಎಚ್.ಎಸ್.ವಿ.ರವರು ಎಲ್ಲರಿಗೂ ಚಿರಪರಿಚಿತರು. ಆದರೂ ಸಂಪ್ರದಾಯದಂತೆ ನಾನು ಅವರ ಬಗ್ಗೆ ಒಂದೆರಡು ಮಾತನಾಡಲು ಬಯಸ್ತೇನೆ. ಕಾರಣ ಅದು ನನ್ನ ಅದೃಷ್ಟ. ಇಂತಹ ಮಹನೀಯರ ಬಗ್ಗೆ ಹೇಳೋದು ಅಂದ್ರೇ ನಮಗೆ ನಿಜವಾಗಿ ಒಂದು ಅದೃಷ್ಟ ಅಂತ ತಿಳ್ಕೊಂಡಿದ್ದೀನಿ. ಡಾಕ್ಟರ್ ಎಚ್.ಎಸ್.ವಿ.ಯವರು 23/6/1994 ಹೂಡಿಗೆರೆ ಎಂಬ ಕುಗ್ರಾಮದಲ್ಲಿ ಜನಿಸಿ ಇಂದು ದೇಶ ವಿದೇಶದಲ್ಲೆಲ್ಲ ಡಾಕ್ಟರ್ ಎಚ್.ಎಸ್.ವಿ. 1944ರಲ್ಲಿ ಹೂಡಿಗೆರೆ ಎಂಬ ಕುಗ್ರಾಮದಲ್ಲಿ ಜನಿಸಿ ಇಂದು ದೇಶ ವಿದೇಶದಲ್ಲೆಲ್ಲ ಡಾಕ್ಟರ್ ಎಚ್.ಎಸ್.ವಿ. ಎಂಬ ಹೆಸರಿನಲ್ಲಿ ಪ್ರಖ್ಯಾತರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲೇ ಮುಗಿಸಿ ನಂತರ ಹೊಳಲ್ಕೆರೆ, ಚಿತ್ರದುರ್ಗ ಮತ್ತು ಬೆಂಗಳೂರಿನಲ್ಲಿ ಮುಗಿಸಿ ಪ್ರಖ್ಯಾತವಾದ ಸೆಂಟ್ ಜೋಸೆಫ್ಸ್ ಕಾಲೇಜಿನಲ್ಲಿ ಸುಮಾರು 3 ದಶಕಗಳು ಅಧ್ಯಾಪಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಶ್ರೀಯುತರು ಕನ್ನಡದಲ್ಲಿ ಕಥನ ಕವನಗಳು ಎಂಬ ವಿಷಯದ ಮೇಲಿನ ಕೆಲಸಕ್ಕಾಗಿ 1987ರಲ್ಲಿ ಡಾಕ್ಟರೇಟ್ ಪಡೆದಿರುತ್ತಾರೆ. ನಿವೃತ್ತಿಯ ನಂತರ ತಮ್ಮ ಎಲ್ಲ ಸಮಯ ಬುದ್ಧಿಶಕ್ತಿಯನ್ನು ಬರವಣಿಗೆಗೆ ಮೀಸಲಿಟ್ಟರು. ಇವರು ಮಕ್ಕಳಿಗಾಗಿ ಬರೆದ ಪ್ರಬಂಧ ಬರಹಗಳು ಮೈಲಿಗಲ್ಲುಗಳಂತೆ ಮಕ್ಕಳಿಗೆ ಬಹಳ ಉಪಯುಕ್ತವಾಗಿದೆ. ಶ್ರೀಯುತರು ಸುಮಾರು 100 ಪುಸ್ತಕಗಳನ್ನು ಬೇರೆ ಬೇರೆ ವಿಷಯಗಳ ಮೇಲೆ ಬರೆದು ಎಲ್ಲ ಪ್ರಕಟವಾಗಿ ಬಹು ಬೇಡಿಕೆಯಲ್ಲಿವೆ. ಇವರು 20ನೇ ಶತಮಾನದ ಕನ್ನಡ ಕಾವ್ಯ ಸಾಹಿತ್ಯ ಅಕಾಡೆಮಿಗೆ, ಪೂತಿನರ ಸಮಗ್ರ ಗದ್ಯ, GSS ರವರ ಜೊತೆಗೆ ಪುಸ್ತಕ ಪ್ರಾಧಿಕಾರಕ್ಕೆ ಮತ್ತು ಸೊನ್ನೆಟ್ ಸಂಗ್ರಹ ಸೆಂಟ್ರಲ್ ಅಕಾಡೆಮಿಗಾಗಿ ಎಡಿಟ್ ಮಾಡಿರುತ್ತಾರೆ. ಇವರು ಬರೆದಿರ್ತಕ್ಕಂಥ ಅನೇಕ ಇದರಲ್ಲಿ ಸಿನಿಮಾಗಳಾಗಿದೆ. ಆಮೇಲೆ ನಮ್ಮ ಈ TN ಸೀತಾರಾಮರವರ ಈ ಸೀರಿಯಲ್ಗಳಲ್ಲಿ ಇವರು ಬರೆದಿದ್ದಾರೆ. ಅದರಲ್ಲಿ ಮುಕ್ತ ಮಹಾಪರ್ವ, ಆನಂದ ಭೈರವಿ, ಮುಕ್ತ ಈ ಮುಕ್ತದಲ್ಲಿ 2-3 ಸೀರಿಯಲ್ ಬರುತ್ತಲ್ಲ, ಎಲ್ಲದರಲ್ಲೂ ಇವರೇ ಬರೆದು ಅದಕ್ಕೆ ಟೈಟಲ್ ಸಾಂಗು ಹಾಗೆ ಮತ್ತು ಸಂಭಾಷಣೆ ಎಲ್ಲವನ್ನು ಬರೆದಿದ್ದಾರೆ. ಸಿನಿಮಾಗಳಾಗಿರೋದ್ರಲ್ಲಿ ಬಹಳ ಪ್ರಮುಖವಾಗಿ ಚಿನ್ನಾರಿ ಮುತ್ತ 1995ರಲ್ಲಿ ಬಂದಂಥ ಸಿನಿಮಾ ಇಂದು ಬೇಡಿಕೆಯಲ್ಲಿರ್ತಕ್ಕಂಥ ಒಬ್ಬ ನಾಯಕ ನಟ ವಿಜಯ ರಾಘವೇಂದ್ರರನ್ನು ಸಿನಿಮಾ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದೆ ಇದರಿಂದ. ಇವರು
ಈಗ ಇದಕ್ಕೆ ಕತೆ, ಸಿನಿಮಾ ಕತೆ, ಡೈಲಾಗ್, ಸಾಂಗ್ಸ್ ಎಲ್ಲವನ್ನು ಬರೆದು ಮಾಡತಕ್ಕಂಥವರು ನಮ್ಮ HSV ರವರು. ಇವರು 60ರ ನಂತರ ಜನರಲ್ಲಾಗಿ ಎಲ್ಲರೂ ಹೇಳ್ತಾರೆ 60ರ ನಂತರ ಹೊಸ ಸಾಹಸ ಮಾಡಬಾರ್ದು ಅಂತ. ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ HSV ರವರು ತಮ್ಮ 70 ವಸಂತಗಳನ್ನು ಕಳೆದ ಮೇಲೆ ಹಸಿರು ರಿಬ್ಬನ್ ಎಂಬ ಸಿನಿಮಾವನ್ನು ಅವರೇ ನಿರ್ದೇಶಿಸಿದ್ದಾರೆ. ಅದು ಇವತ್ತು ನಮ್ಮ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಪ್ರಕಟವಾಗಿದೆ. ಇದನ್ನು ನಿರ್ದೇಶಿಸಿ ವಯಸ್ಸು ದೇಹಕ್ಕೆ ಮಾತ್ರ, ಮನಸ್ಸಿಗಲ್ಲ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಈಗ ಶ್ರೀಯುತರು ಮಾಸ್ತಿ ಸಾಹಿತ್ಯದಲ್ಲಿ ಸ್ತ್ರೀ ಪುರುಷ ಸಂಬಂಧ ಎಂಬ ವಿಷಯದ ಬಗ್ಗೆ ಮಾತನಾಡಲಿದ್ದಾರೆ. ಅದಕ್ಕೆ ಮೊದಲು ಖ್ಯಾತ ಕನ್ನಡ ಕವಿ ಪುಂಗವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವಾರ್ಪಣೆ. ಬಂತು. ನಮಸ್ಕಾರ. ಈ ಸಂಸ್ಥೆಗೂ ನನಗೂ ಬಹುಕಾಲದ ನಂಟು. ಈ ವೇದಿಕೆ ಮೇಲಿಂದ ಅನೇಕ ಬಾರಿ ನಾನು ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಮಾತಾಡಿದ್ದೇನೆ. ಇತ್ತೀಚೆಗೆ ನಾನು ಒಲವಿನ ಕವಿ KS ನರಸಿಂಹಸ್ವಾಮಿಯವರ ಕಾವ್ಯದ ಬಗ್ಗೆ ಮಾತಾಡಿದ್ದು ಇವತ್ತು ಮತ್ತೆ ನೆನಪಾಗ್ತಾ ಇದೆ. ಈ ದಿನ ಮಾಸ್ತಿ ಟ್ರಸ್ಟ್ ಕೋರಿಕೆ ಮೇರೆಗೆ ಪರಮ ಪೂಜ್ಯರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಥೆಗಳನ್ನು ವಿಶೇಷವಾಗಿ ಲಕ್ಷಿಸಿ ಅವರ ಬರವಣಿಗೆಯಲ್ಲಿ ಸ್ತ್ರೀ ಪುರುಷ ಸಂಬಂಧಗಳನ್ನು ಅವರು ಹೇಗೆ ಚಿತ್ರಿಸಿದ್ದಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಅಗಾಧವಾಗಿ ಸಾವಿರಾರು ಪುಟಗಳನ್ನು ನಿರ್ಮಾಣ ಮಾಡಿರುವಂಥ ಮಾಸ್ತಿಯವರ ಬಗ್ಗೆ ಮಾತಾಡುವಾಗ ಯಾವುದನ್ನು ಆರಿಸಿಕೊಳ್ಬೇಕು, ಯಾವುದನ್ನು ಬದಿಗಿಡಬೇಕು, ಹೇಗೆ ಅವರ ಸಾಹಿತ್ಯದ ಆತ್ಮವನ್ನು ಗುರುತಿಸಬೇಕು ಅನ್ನೋದು ದೊಡ್ಡ ಸಮಸ್ಯೆ. ಇವತ್ತು ನಾನು ಪ್ರಧಾನವಾಗಿ ಅವರ 2 ಕಥೆಗಳನ್ನು ಮತ್ತು 2 ಕಥನ ಕವಿತೆಗಳನ್ನು ಅಭ್ಯಾಸಕ್ಕೆ ಇಟ್ಕೊಂಡಿದ್ದೀನಿ. ಈ 4 ಕೃತಿಗಳ ಮೂಲಕ ಮಾಸ್ತಿಯವರ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೀನಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, DV ಗುಂಡಪ್ಪನವರು, ಕುವೆಂಪು ಅವರು, ಬೇಂದ್ರೆಯವರು, ಪೂತಿ ನರಸಿಂಹಾಚಾರ್ಯರು, ನರಸಿಂಹಸ್ವಾಮಿಗಳು, ಅಡಿಗರು, ಇವರೆಲ್ಲ ಒಂದು ನಾಡಿನ ಪುಣ್ಯದ ಫಲವಾಗಿ ಹುಟ್ಟುವಂತಹ ಮಹನೀಯರು. ಅಂಥವರ ಬದುಕನ್ನು, ಕೃತಿಗಳನ್ನು ಕುರಿತು ಆಗಾಗ ನಾವು ಧ್ಯಾನ ಮಾಡಲೇಬೇಕು. ಅಂಥ ಒಂದು ಅವಕಾಶ ಇವತ್ತು ನನಗೆ ಪ್ರಾಪ್ತವಾಗಿದೆ. ಮಾಸ್ತಿಯವರ ಕೃತಿಗಳೆಂದರೆ ನನಗೆ ಬಹಳ ಇಷ್ಟ. ಮೊದಲಿಂದಲೂ ತುಂಬ ಹಸಿವಿನಿಂದ ಅವರ ಕಥೆಗಳನ್ನು ನಾನು ಓದಿದ್ದೇನೆ. ಬಹಳ ಹಚ್ಚಿಕೊಂಡು ಅವರ ಪದ್ಯಗಳನ್ನು ನಾನು ಅಭ್ಯಾಸ ಮಾಡಿದ್ದೇನೆ. ಹಾಗೂ ವಿಮರ್ಶೆಯನ್ನು ಕಥೆಯಂತೆ ಬರೆದ ಅವರ ಅನೇಕ ಕೃತಿಗಳು, ಪ್ರಧಾನವಾಗಿ ಅವರು ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಬರೆದಂತಹ ಆದಿಕವಿ ಮತ್ತು ಭಾರತ ತೀರ್ಥ ಎನ್ನುವ ಕೃತಿಗಳನ್ನು ನಾನು ತುಂಬ ಮೆಚ್ಚಿಕೊಂಡಿದ್ದೇನೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು
ಬಹಳ ಪ್ರಸಿದ್ಧರಾಗಿರೋದು ಅವರ ಸಣ್ಣ ಕಥೆಗಳಿಂದ. ಸಣ್ಣ ಕಥೆ ಅಂತನ್ನೋದು ಸಾಹಿತ್ಯದಲ್ಲಿ ಒಂದು ಮೈನರ್ ಫಾರ್ಮ್ ಅಂಥೇಳಿ ಎಲ್ಲರೂ ಹೇಳ್ತಾರೆ. ತುಂಬ ಮಹತ್ವದ ಕೃತಿಗಳನ್ನು ಸಣ್ಣ ಕಥೆಯನ್ನು ಬರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಅಭಿಪ್ರಾಯ. ಅದಕ್ಕೆ ಮಹಾ ಕಾದಂಬರಿಗಳನ್ನೇ ಬರೀಬೇಕಾಗತ್ತೆ ಅಂತ. ಮಹಾಲೇಖಕನಾಗೋನು ಮಹಾಕಾದಂಬರಿಯನ್ನು ಬರೀಬೇಕು, ಮಹಾಕವಿಯಾಗಬೇಕಾದರೆ ಮಹಾಕಾವ್ಯವನ್ನು ಬರೆಯಬೇಕು ಅಂತ. ಈ ಪೂರ್ವನಿಶ್ಚಿತವಾದಂಥ ಚಿಂತನೆಯನ್ನು ಅನುಮಾನಿಸುವ ಹಾಗೆ ಬರೆದಂಥ ಲೇಖಕರು ಬೇಂದ್ರೆಯವರು, ಮಾಸ್ತಿಯವರು. ಭಾವಗೀತೆಯನ್ನು ಬರೆದು ಮಹಾಕಾವ್ಯದ ಅಂತಸ್ತನ್ನು ಆ ಕವಿತೆಗಳಿಗೆ ದೊರಕಿಸಿ ಕನ್ನಡದ ಅದ್ವಿತೀಯ ಮಹಾಕವಿ ಅಂತ ಹೆಸರಾದವರು ಬೇಂದ್ರೆ. ಸಣ್ಣ ಕಥೆಗಳನ್ನು ಬರೆದು ಸಣ್ಣ ಕಥೆಗಳಿಂದ ಬಹಳ ದೊಡ್ಡ ಲೇಖಕರಾಗಿ, ನಮ್ಮ ಕನ್ನಡದ ಹೆಮ್ಮೆಯ ಲೇಖಕರಾಗಿ, ಅದೇನಂದರೆ ಒಂದು ಗಾದೆಯ ಮಾತೆ ಹುಟ್ಟುಬಿಡ್ತು, ಮಾಸ್ತಿ ಕನ್ನಡದ ಆಸ್ತಿ ಅಂತ. ಅದು ಕೇವಲ ಪ್ರಾಸಕ್ಕಾಗಿ ಹುಟ್ಟಿದ ಮಾತಲ್ಲ. ಯಾರೋ ಮಹನೀಯ ಬಹಳ ಹಚ್ಚಿಕೊಂಡು ಆ ಮಾತನ್ನು ಹುಟ್ಟಿಸಿದ್ದಾನೆ ಅಂತ ನಾನು ಭಾವಿಸ್ತೀನಿ. ಸಣ್ಣ ಕಥೆ ಬರೆದು ದೊಡ್ಡ ಲೇಖಕರಾದದ್ದು ಮಾಸ್ತಿಯವರ ಮೊದಲನೇ ಗರಿಮೆ, ಶ್ರೇಷ್ಠತೆ. ಪ್ರಬಂಧಗಳನ್ನು ಬರೆದು ಏನು ಮೂರ್ತರಾಯರು ಹೇಗೆ ಕನ್ನಡದ ಒಬ್ಬ ಮಹತ್ವದ ಲೇಖಕರಾದರೋ ಅದೇ ರೀತಿ ಮಾಸ್ತಿಯವರು ಸಣ್ಣ ಕಥೆಗಳ ಮೂಲಕ ಕನ್ನಡದ ಅತ್ಯಂತ ದೊಡ್ಡ ಲೇಖಕರಾಗಿ ಪರಿಣಮಿಸಿದರು. ಮಾಸ್ತಿ ಹುಟ್ಟ ಕಥೆಗಾರರು. ಕಥೆ ಅನ್ನೋದು ಅವರಿಗೆ ಬದುಕಿನೊಂದಿಗೆ ನಡೆಸುವ ಆತ್ಮೀಯವಾದ ಅನುಸಂಧಾನ. ಈ ಕಥೆಯ ಮೂಲಕ ನಾನು ಬದುಕಿನ ಬಹಳ ದೊಡ್ಡ ತತ್ವಗಳನ್ನು ಹೇಳುತ್ತೇನೆ ಎನ್ನುವ ವಿಶ್ವಾಸವಿಲ್ಲದಿದ್ದರೆ ಆತ ದೊಡ್ಡ ಲೇಖಕನಾಗಲಿಕ್ಕೆ ಸಾಧ್ಯ ಇಲ್ಲ. ಮಾಸ್ತಿಯವರಿಗೆ ಅಂಥ ವಿಶ್ವಾಸ ಇತ್ತು. ಈ ಸಣ್ಣ ಕಥೆಗಳ ಮೂಲಕ ನಾನು ಬದುಕಿನ ದೊಡ್ಡ ತತ್ವಗಳನ್ನು ಸ್ಪರ್ಶ ಮಾಡ್ತೇನೆ ಅಂತನ್ನುವಂಥ ವಿಶ್ವಾಸ ಮಾಸ್ತಿಯವರಿಗೆ ಇತ್ತು. ಅವರು ಪ್ರಾರಂಭದಲ್ಲಿ ಕಥೆಗಳನ್ನು ಬರೆದಾಗ ಅವರನ್ನು ತುಂಬ ಟೀಕೆ ಮಾಡಲಾಯಿತು, ಹಾಸ್ಯ ಮಾಡಲಾಯಿತು, ಲೇವಡಿ ಮಾಡಲಾಯಿತು ಅಂತ ನಾವು ಗೊತ್ತಿದೆ, ನಾವು ಬಲ್ಲೆವು. ಮಾಸ್ತಿಯವರ ಸಣ್ಣ ಕಥೆಗಳನ್ನು ಯಾರೋ ಒಬ್ಬ ಪುಣ್ಯಾತ್ಮ ಸಣ್ಣ ಕತ್ತೆಗಳು ಎಂದು ಹೇಳಿದನಂತೆ. ಆತನ ಕಾಗುಣಿತದ ತಪ್ಪಿಗೆ ನಾವು ಮನ್ನಿಸಲೇಬೇಕು. ತೇಗೆ ತಾವತ್ತಿಲ್ಲ. ಮಾಸ್ತಿಯವರ ಸಣ್ಣ ಕಥೆಗಳು ಸಣ್ಣ ಕಥೆಗಳೇ, ಸಣ್ಣ ಕಥೆಗಳಲ್ಲ. ಇಂಥ ಅನೇಕ ಟೀಕೆಗಳನ್ನು ಎದುರಿಸಿ ಧೃತಿಗುಂದದೆ ಮಾಸ್ತಿ ತಮ್ಮ ಮಾರ್ಗದಲ್ಲಿ ದೃಢವಾಗಿ ಹೆಜ್ಜೆ ಇಟ್ಟು ಮುಂದೆ ಸಾಗಿದರು. ನಿರಂತರವಾಗಿ ಬರೆದರು. 90 ವಯಸ್ಸು ಆಗಿದ್ದಾಗಲೂ ಕಥೆಗಳನ್ನು ಬರೀತಾ ಇದ್ರು. ಅದೊಂದು ಭತ್ತದ ತೊರೆಯಾಗಿತ್ತು. ಯಾವತ್ತೂ ಭತ್ತದಂಥ ನದಿ, ಆ ರೀತಿಯಲ್ಲಿ ಮಾಸ್ತಿ ನಿರಂತರವಾಗಿ ಬರೆದರು. ನವೋದಯದ ಕಾಲದಲ್ಲಿ ಮಾಸ್ತಿಯವರನ್ನು ಎಲ್ಲರೂ ತುಂಬ ಗೌರವಿಸ್ತಾ ಇದ್ದರು. ಅವರನ್ನು ಕನ್ನಡದ ಹಿರಿಯಣ್ಣ ಅಂತ ಎಲ್ಲರೂ ಕರೀತಾ ಇದ್ದರು. ಬೇಂದ್ರೆ ಅಂತೂ ಮಾಸ್ತಿಯನ್ನು ತಮ್ಮ ಅಣ್ಣ ಅಂತಲೇ ತಿಳಿದುಕೊಂಡಿದ್ದರು. ಅವ್ರನ್ನ ಯಾವಾಗಲೂ ಅಣ್ಣ ಅಂತಲೇ ಸಂಬೋಧನೆ ಮಾಡ್ತಾಯಿದ್ರು. ಅಷ್ಟು ಆತ್ಮೀಯವಾದ ಒಂದು ಸಂಬಂಧ ಆ ಕಾಲದಲ್ಲಿ ಲೇಖಕರ ನಡುವೆ ಇತ್ತು. ಮಾಸ್ತಿಯವರಾದರೂ ಲೇಖಕರು ಕಂಡ್ರೆ ತುಂಬ ಪ್ರೀತಿಯಿಂದ ಅವರು ನಡೆಸ್ಕೊಳ್ತಾ ಇದ್ದರು. ಯಾರು ಹೋಗಿ ಕೇಳಿದರೂ ಅವರಿಗೆ ಮುನ್ನುಡಿಯನ್ನು ಬರೀತಾ ಇದ್ದರು. ಅದಕ್ಕೆ ಯಾರೋ ಒಬ್ಬರು ಅವರಿಗೆ ಹೇಳಿದರಂತೆ, ಏನು ಸರ್, ನೀವು ಎಲ್ಲರಿಗೂ ಮುನ್ನುಡಿ ಬರೀತೀರಲ್ಲ, ನಿಮ್ಮ ಬರವಣಿಗೆಗೆ ಬೆಲೆ ಕಡಿಮೆ ಆಗುತ್ತೆ ಅಲ್ವೇ ಅಂತಂದಾಗ ಮಾಸ್ತಿ ಹೇಳಿದ್ರಂತೆ, ಹಾಗಲ್ಲ,
ಲೇಖಕರು ಬಂದು, ಕಿರಿಯರು ಚಿಕ್ಕವರು ಬಂದು ನಾನು ಕೇಳಿದಾಗ ಅವರಿಗೆ 4 ಮಾತು ಬರೆಯೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ನಾವೆಲ್ಲರೂ ನುಡಿ ಬಂಧುಗಳು ಅಂತ ಮಾಸ್ತಿ ಹೇಳಿದರಂತೆ. ಈ ನುಡಿ ಬಂಧು ಅನ್ನುವ ಮಾತನ್ನು ಕನ್ನಡದಲ್ಲಿ ಮೊಟ್ಟ ಮೊದಲು ಹೇಳಿದ್ದು ಮಾಸ್ತಿಯವರೇ. ನುಡಿ ಬಂಧು ಎನ್ನುವ ಮಾತೇನೆ ಬಹಳ ಸುಂದರವಾಗಿದೆ. ಭಾಷೆಯ ಮೂಲಕ ನಾವೆಲ್ಲರೂ ಬಂಧುಗಳಾಗಿದ್ದೇವೆ, ನೆಂಟರಾಗಿದ್ದೇವೆ, ಸಂಬಂಧಿಗಳಾಗಿದ್ದೇವೆ ಅಂತ. ಈ ಭಾಷೆಯ ನಂಟು ಅನ್ನೋದು ಅತ್ಯಂತ ಆಶ್ಚರ್ಯಕರವಾದದ್ದು. ಯಾವುದೋ ಪರದೇಶಕ್ಕೆ ಹೋದಾಗ ಮಾತ್ರ ನಿಮಗೆ ಅದು ಅನುಭವ ಆಗುತ್ತೆ. ಕನ್ನಡ ಮಾತು ನಿಮ್ಮ ಕಿವಿಗೆ ಬೀಳದಿರುವಾಗ ಇದ್ದಕ್ಕಿದ್ದ ಹಾಗೆಯೇ ಯಾರೋ ದಾರಿಯಲ್ಲಿ ಹೋಗ್ತಿರೋರು ಕನ್ನಡದಲ್ಲಿ ಮಾತಾಡ್ತಿದ್ರೆ ಥಟ್ಟನೆ ನಿಂತ್ಕೊಂಡು ನೀವು ಅವ್ರನ್ನ ಕೇಳ್ತೀರ, ಏನು ನೀವು ಬೆಂಗಳೂರಿನವರು, ನೀವು ಮೈಸೂರಿನವರು, ನೀವು ಕರ್ನಾಟಕದವರು, ಓ ಹೌದಾ ನೀವು ಯಾರು, ನೀವು ಕರ್ನಾಟಕದಿಂದ ಬಂದಿದ್ದೀರಾ ಅಂತ ಅವ್ರು ಕೇಳ್ತಾರೆ. ತಕ್ಷಣ ಅಲ್ಲಿ ವಿನಿಮಯ ಮಾಡ್ಕೊಳ್ತೀರ ವಿಳಾಸಗಳನ್ನು, ಆಮೇಲೆ ಭೇಟಿಯಾಗ್ತೀರ. ಇದು ಮಾತಿಗಿರುವಂಥ ಒಂದು ಅದ್ಭುತವಾದ ಅಂಟಿನ ಶಕ್ತಿ, ಇದು ಪರಸ್ಪರ ಸಂಬಂಧಿಸುವ ಶಕ್ತಿ. ಅದು ಭಾಷೆಯ ಮೂಲಕ ಇಡೀ ಕರ್ನಾಟಕವನ್ನು ಏಕೀಕರಣ ಮಾಡುವ ಅದ್ಭುತವಾದ ಕೆಲಸವನ್ನು ಮಾಸ್ತಿ ಅಂತ ಹಿರಿಯ ಲೇಖಕರು ತಮ್ಮ ಗೆಳೆಯರೊಂದಿಗೆ ಸೇರಿ ಮಾಡಿದ್ದನ್ನು ನಾವು ನೆನೆಯಬೇಕು ಕೃತಜ್ಞತೆಯಿಂದ. ಮಾಸ್ತಿ ಹೇಳಿದ ನುಡಿಬಂಧು ಅನ್ನುವ ಶಬ್ದ ಅಥವಾ ಶಬ್ದಗುಚ್ಛ ನನಗಿವತ್ತು ಒಂದು ಆದರ್ಶವಾದ ಕಲ್ಪನೆಯಾಗಿ ಪರಿಣಮಿಸಿದೆ. ಕೇವಲ ಬಾಯಿ ಮಾತಿನ ಪ್ರೀತಿ ಮಾತ್ರ ಅಲ್ಲ, ಅದೆಷ್ಟು ಜನ ಲೇಖಕರನ್ನು ಮಾಸ್ತಿಯವರು ಆರ್ಥಿಕವಾಗಿ ಕೂಡ ಅವರಿಗೆ ಸಹಕಾರ ನೀಡಿದರು, ಸಹಾಯ ಮಾಡಿದರು ಅಂತನ್ನೋದು ಅಲಿಖಿತವಾದ ಬರವಣಿಗೆ. ಬಲಗೈ ಕೊಟ್ಟಿದ್ದನ್ನು ಎಡಗೈ ಅರಿಯಬಾರದು ಅಂತ ಹೇಳ್ತಾರೆ. ಮಾಸ್ತಿ ಎಲ್ಲೂ ಇದನ್ನು ಹೇಳ್ಕೊಳ್ಳಲಿಲ್ಲ, ನಾನು ಯಾರ್ಯಾರಿಗೆ ಏನು ಸಹಾಯ ಮಾಡಿದೆ ಅಂತ ಹೇಳಿ. ಆದರೆ ಸಹಾಯ ಪಡೆದವರು ಕನ್ನಡದ ಅನೇಕ ಲೇಖಕರು, ಬೇಂದ್ರೆಯವರನ್ನು ಮೊದಲುಗೊಂಡು. ಕನ್ನಡದ ಅತ್ಯುತ್ತಮ ಲೇಖಕರು, ಅವರು ಕವಿಗಳಿರ್ಬೋದು, ಕಥೆಗಾರರಿರ್ಬೋದು, ಪ್ರಬಂಧಕಾರರಿರ್ಬೋದು, ಅವರನ್ನು ಮೊಟ್ಟ ಮೊದಲು ಪ್ರಕಟಿಸಿದವರು ಮಾಸ್ತಿಯವರು. ಆಶ್ಚರ್ಯಕರ ಇದು. ಅವರು ಹೇಗೆ ಗುರುತಿಸ್ತಾ ಇದ್ದರು ಇದೊಂದು ಬೆಳೆಯುವ ಅದ್ಭುತ ಶಕ್ತಿ ಅಂತ. ಪೂತಿನ ಅವರ ಮೊದಲ ಕೃತಿ ಮಾಸ್ತಿ ಪ್ರಕಟ ಮಾಡಿದರು. KS ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆಯನ್ನು ನಾನು ಮಾಡ್ತೀನಿ ಅಂತ ಅವ್ರಿಗೆ ಪತ್ರ ಬರೆದರು. ಅಷ್ಟರಲ್ಲಾಗಲೇ ಅವರು ಬೇರೆ ಕಡೆ ಒಪ್ಪಂದ ಮಾಡಿಕೊಂಡಿದ್ದರು. ಹಾಗಾಗಿ ಮೈಸೂರು ಮಲ್ಲಿಗೆ ಮಾಸ್ತಿಯವರಿಂದ ಪ್ರಕಟವಾಗಲಿಲ್ಲ. ಆದರೆ ಕನ್ನಡದ ಆ ಕಾಲದ ಉದ್ದಾಮ ಲೇಖಕರೆಲ್ಲ ಅವರ ಮೊದಲ ಕೃತಿಗಳನ್ನು ಮಾಸ್ತಿಯವರು ಪ್ರಕಟಿಸಿದ್ದಾರೆ. ಹೀಗೆ ಬೇರೆ ಯಾರಾದರೂ ಲೇಖಕರನ್ನು ಪ್ರಕಟಿಸಿದ್ದಾರಾ ಅಂತ ಪ್ರಶ್ನೆ ಮಾಡಿದರೆ ಉತ್ತರ ನಮಗೆ ನಿರಾಶಾದಾಯಕ. ಅದು ಮಾಸ್ತಿಯವರ ಹಿರಿಮೆ. ಮಾಸ್ತಿಯವರ ಬರವಣಿಗೆಯಲ್ಲಿ ವಿಮರ್ಶೆ 3 ರೀತಿಯಲ್ಲಿ ಅವರ ಸಾಹಿತ್ಯ ಲೋಕವನ್ನು ಪ್ರವೇಶ ಮಾಡಿದೆ. ಪ್ರಾರಂಭದ ಕಾಲದಲ್ಲಿ ಅಲ್ಪ ಸ್ವಲ್ಪ ಅವರ ಕಥೆಗಳ ಬಗ್ಗೆ ಟೀಕೆ ಟಿಪ್ಪಣಿಗಳು ಬಂದವಾದರೂ, ಅದಕ್ಕೆಂದರೆ ಫಾರ್ಮ್ ಹೊಸದಾಗಿತ್ತಲ್ಲ, ಕಥಾ ಪ್ರಕಾರವೇ ಕನ್ನಡಕ್ಕೆ ಹೊಸದಾಗಿತ್ತು. ಆಗೆಲ್ಲೂ ಕೆಲವು ಲೇಖಕರು ಮಾತ್ರ, ಪಂಜೆ ಅಂಥ ಲೇಖಕರು ಕೆಲವರು ಕಥೆಗಳನ್ನು ಬರೆದಿದ್ದರಷ್ಟೇ. ಹಾಗಾಗಿ ಮಾಸ್ತಿಯವರ ಈ ಹೊಸ ಅನ್ವೇಷಣೆ, ಅಭಿವ್ಯಕ್ತಿಯ ಅನ್ವೇಷಣೆಯನ್ನು ಒಪ್ಪಿಕೊಳ್ಳೋದಕ್ಕೆ ಸಂಪ್ರದಾಯಬದ್ಧ ಮನಸ್ಸುಗಳು ಒಪ್ಪಲಿಲ್ಲ. ಹಾಗಾಗಿ ಟೀಕೆ ಟಿಪ್ಪಣಿಗಳು ಬರುತ್ತದೆ, ಯಾವಾಗಲೂ ಆಗೋದೇ ಹೇಗೆ. ತೀರ ಹೊಸ್ತನ್ನು ಮಾಡಿದಾಗ ಅದು ಸುಲಭವಾಗಿ ಸಮ್ಮತಗೊಳ್ಳುವುದಿಲ್ಲ. ಮಾಸ್ತಿಯವರ ಜೀವನದಲ್ಲೂ ಆದದ್ದು ಅದೇ. ಆದರೆ ನಂತರ ಅವರಿಗೆ ಎಲ್ಲ ರೀತಿಯ ಕೀರ್ತಿ ಗೌರವಗಳು ಸಿಕ್ಕವು. ಎಲ್ಲರೂ ಅವರನ್ನು ಆದರ್ಶವಾಗಿ ಇಟ್ಕೊಂಡ್ರು, ಅವರನ್ನು ಹಾಡಿ ಹೊಗಳಿದರು, ಅವರ ಕಥೆಗಳನ್ನು ಕುರಿತು ಮಾತಾಡಿದರು, ಅವರ ಬರವಣಿಗೆಯನ್ನು ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡಿದರು. ಅವ್ರ ಬಗ್ಗೆ ವಿಚಾರ ಸಂಕಿರಣಗಳಾಯಿತು. ಅವರು ಸಮ್ಮೇಳನದ ಅಧ್ಯಕ್ಷರಾದರು. ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಏನೇನು ಸಿಗಬೇಕಾಗಿತ್ತು ಅದೆಲ್ಲ ಸಿಕ್ತು. ಒಂದು ವೇಳೆ ಸಿಕ್ಕದೇ ಇದ್ದರೆ ಮಾಸ್ತಿ ಬೇಜಾರು ಮಾಡಿಕೊಳ್ಳುವಂಥ ಪೈಕಿ ಅಲ್ಲ. ಎಷ್ಟೋ ಸಾರಿ ಅವರಿಗೆ ಆ ಥರದ ಅನುಭವ ಕೂಡ ಆಗಿದೆ. ಮಾಸ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆದಂಥ ಸಭೆಯಲ್ಲಿ
ನಾನೂ ಒಬ್ಬ ಪ್ರೇಕ್ಷಕನಾಗಿದ್ದೆ. ಅವರಿಗಿಂತ ಕಿರಿಯರಿಗೆ ಅವರಿಗಿಂತ ಮೊದಲೇ ಪ್ರಶಸ್ತಿ ಬಂದಿತ್ತು. ಅದನ್ನು ಕೆಲವರು ಪ್ರಸ್ತಾಪ ಕೂಡ ಮಾಡಿದ್ದರು ಪತ್ರಿಕೆಗಳಲ್ಲಿ. ಮಾಸ್ತಿ ಅದಕ್ಕೆ ಉತ್ತರ ಕೊಟ್ಟರು, ನನಗಿಂತ ಚಿಕ್ಕವರಿಗೆ ಜ್ಞಾನಪೀಠ ಪ್ರಶಸ್ತಿ ಮೊದಲೇ ಬಂತು. ಅದು ನನಗೆ ತುಂಬ ಸಂತೋಷ. ಕಾರಣ, ಮನೆಗೆ ಏನಾದರೂ ಸಿಹಿ ತಿಂಡಿ ತಂದರೆ ನಾವು ಮೊದಲು ಕೊಡೋದು ಮಕ್ಕಳಿಗೆ, ಆಮೇಲೆ ದೊಡ್ಡವರು ಉಳಿದರೆ ತಗೊಳ್ತಾರೆ ಅಂತ. ಇದು ಮಾಸ್ತಿಯವರ ಜೀವನ ತತ್ವ ಆಗಿತ್ತು. ನವೋದಯ ಕಾಲದಲ್ಲಿ, ಅಂದರೆ ಕನ್ನಡ ಸಾಹಿತ್ಯದ ಆರಂಭದ ಯುಗದಲ್ಲಿ, ಮಾಸ್ತಿಯವರ ಬಗ್ಗೆ ಸಂಪೂರ್ಣ ಮೆಚ್ಚುಗೆ. ಆದರೆ ಎರಡನೇ ಘಟ್ಟ ಬಂದಾಗ, ನವ್ಯ ಸಾಹಿತ್ಯ ನಿರ್ಮಾಣವಾದ ಕಾಲದಲ್ಲಿ ಅವರ ಬಗ್ಗೆ ಅನೇಕ ತಕರಾರುಗಳು ಕನ್ನಡದಲ್ಲಿ ಉಂಟಾಯಿತು. ವಿಮರ್ಶೆಯಲ್ಲಿ ಅನೇಕರು ಅವರ ಬರವಣಿಗೆಯ ದರ್ಶನವನ್ನು, ಸಿದ್ಧಾಂತವನ್ನು, ಕ್ರಮವನ್ನು ಪ್ರಶ್ನೆ ಮಾಡಿದ್ದು ಉಂಟು. ಇದು ಕೂಡ ಬಹಳ ಸ್ವಾಭಾವಿಕವಾದ್ದೇ. ಮಾಸ್ತಿಯವರ ಸಾಹಿತ್ಯನ ತಾತ್ವಿಕವಾಗಿ ಮೊದಲನ ಹಾಗೆ ಕಿಡಿಗೇಡಿ ತಂದಲ್ಲ, ಸಣ್ಣ ಕತ್ತೆ ಅಂದ್ರಲ್ಲ, ಹಾಗಲ್ಲ, ಗಂಭೀರವಾಗಿ ಅದನ್ನು ವಿಮರ್ಶಿಸಿ ಪ್ರಶ್ನಿಸಿದಂಥ ಲೇಖನಗಳು ಆ ಕಾಲದಲ್ಲಿ ಬಂತು. ಆ ಕಾಲ ಆದಮೇಲೆ, ಆ ನವ್ಯಯುಗನೂ ಮುಗಿದ ಮೇಲೆ 70ರ ನಂತರ ಬಂಡಾಯ ದಲಿತ ಸಾಹಿತ್ಯ ಪ್ರವರ್ಧಮಾನಕ್ಕೆ ಬಂದಾಗ ಪುನಃ ಮಾಸ್ತಿಯವರ ಲೇಖನಗಳನ್ನು, ಕಥೆಗಳನ್ನು ಮತ್ತೆ ಪ್ರಶ್ನಿಸಲಾಯಿತು. ಆ ಕಾಲವೂ ಮುಗೀತು. ಈಗ ಮಾಸ್ತಿಯವರ ಕಥೆಗಳನ್ನು ಮಾಸ್ತಿ ಟ್ರಸ್ಟ್ ಅತ್ಯಂತ ಶ್ರದ್ಧೆಯಿಂದ ಅವರೆಲ್ಲ ಕೃತಿಗಳನ್ನು ಪ್ರಕಟ ಮಾಡ್ತಾ ಇದೆ. ಮಾಸ್ತಿ ಸಾಹಿತ್ಯವನ್ನು ಪುನಃ ಓದಲಿಕ್ಕೆ ನಮ್ಮ ಜನ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಸಿಕ್ಕಬೇಕಾಗಿದ್ದಂಥ ಗೌರವ, ಅಭಿಮಾನ ದಂಡಿಯಾಗಿ ಸಿಗ್ತಾ ಇದೆ ಈಗ. ಹೀಗೆ ಒಬ್ಬ ಸಾಹಿತಿಯ ಬದುಕಿನಲ್ಲಿ ಏರಿಳಿವುಗಳು ಬಹಳ ಸಹಜ. ಒಂದು ಕಾಲದಲ್ಲಿ ಮೆಚ್ಚುಗೆ, ಪುರಸ್ಕಾರ, ಒಂದು ಕಾಲದಲ್ಲಿ ಟೀಕೆ, ತಿರಸ್ಕಾರ, ಮತ್ತೊಂದು ಕಾಲದಲ್ಲಿ ಮತ್ತೆ ಮೆಚ್ಚುಗೆ, ಪುರಸ್ಕಾರ. ಹೀಗೆ ಇದು ಏಳು ಬೀಳಿನ ಹಾದಿ. ಈ ಎಲ್ಲ ಅನುಭವಗಳನ್ನು ಕೂಡ ಸ್ಥಿತಪ್ರಜ್ಞರಾಗಿ ಸಮಾನ ಭಾವದಿಂದ ಸ್ವೀಕಾರ ಮಾಡಿದಂಥವರು ಮಾಸ್ತಿಯವರು. ಅವರಿಗೇನಾದರೂ ಸ್ವಲ್ಪ ಬೇಸರ ಆಗಿದ್ದರೆ ಅವರ ಸಾನೆಟ್ಗಳಲ್ಲಿ ಆ ಬೇಸರವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆದರೆ ಯಾರ ಸಂಬಂಧವನ್ನು ಮಾಸ್ತಿಯವರು ಕಳೆದುಕೊಳ್ಳಲಿಲ್ಲ ಅನ್ನೋದು ಬಹಳ ಮುಖ್ಯವಾದಂಥ ಮಾತು. ಮಾಸ್ತಿಯವರ ಬಗ್ಗೆ ವಿಮರ್ಶೆ ಮಾಡಿದಂಥ ಪ್ರಧಾನ ವಿಮರ್ಶಕರು ಕೆ. ನರಸಿಂಹಮೂರ್ತಿಗಳು. ಅವರ ಹೆಸರನ್ನು ತಾವೆಲ್ಲ ಕೇಳಿರ್ತೀರ. ಪ್ರೊಫೆಸರ್ ಎಲ್. ಎಸ್. ಶೇಷಗಿರಿರಾಯರು ಬಹಳ ಪ್ರೀತಿಯಿಂದ ಮಾಸ್ತಿ ಬರವಣಿಗೆಯನ್ನು ಅವರು ಕನ್ನಡ ಜನಕ್ಕೆ ಪರಿಚಯ ಮಾಡಿಕೊಟ್ರು. ಯಶವಂತ ಚಿತ್ತಾಲರು ಸ್ವತಃ ಕನ್ನಡದ ಒಬ್ಬ ಉದ್ದಾಮ ಕಥಾಲೇಖಕನಾಗಿ ಇನ್ನೊಬ್ಬ ಕಥಾಲೇಖಕರನ್ನು ಮೆಚ್ಚಿಕೊಂಡು ಬಹಳ ಗೌರವದಿಂದ ಬರೆದರು ಯಶವಂತ ಚಿತ್ತಾಲ. ಹಾಗಾಗಿ ಅವರ ಮಾತಿಗೆ ತುಂಬ ಬೆಲೆ. ಅವರು ಸಣ್ಣ ಕಥೆಗಾರರೇ, ಆದರೆ ಮಾಸ್ತಿಯ ಮಾರ್ಗವನ್ನು ಅವರು ಅನುಸರಿಸ್ತಾ ಇದ್ದರು. ಮಾಸ್ತಿಯ ಅನೇಕ ತಂತ್ರಗಳನ್ನು ಕೂಡ ಅವರು ಅನುಸರಿಸ್ತಾ ಇದ್ದರು. ಜೀವನ ದರ್ಶನ ದೃಷ್ಟಿಯಿಂದ ಅವರ ನೋಟ ಭಿನ್ನವಾಗಿದ್ದರೂ ಕೂಡ ಮಾಸ್ತಿಯನ್ನು ಜಗತ್ತಿನ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರು ಅಂತ ಹೇಳಿದಂಥವರು ಯಶವಂತ ಚಿತ್ತಾಲರು. ಡಾಕ್ಟರ್ ಜಿ. ಎಸ್. ಆಮೂರರು, ಈಗ ಅವರು 90ರ ವಯೋವೃದ್ಧರು. ಆದರೂ ಬರವಣಿಗೆಯಲ್ಲಿ ಸತತವಾದಂಥ ಅಭ್ಯಾಸವನ್ನು, ಅಧ್ಯಯನವನ್ನು ಮತ್ತು ಬರವಣಿಗೆಯನ್ನು ಮಾಡ್ತಿರುವಂಥ ಒಬ್ಬ ಮಹನೀಯರು. ಅವರು ಕೂಡ ಮಾಸ್ತಿ ಬಗ್ಗೆ ಬಹಳ ವಿವರವಾದ ರೀತಿ ವಿಮರ್ಶೆಯನ್ನು ಮಾಡಿಕೊಂಡು ಬಂದರು. ಡಾಕ್ಟರ್ ಗಿರೆಡ್ಡಿ ಗೋವಿಂದರಾಜು, ಎಚ್. ಎಸ್. ರಾಘವೇಂದ್ರರಾವ್ ಇವರು ಕೂಡ ಮಾಸ್ತಿಯವರ ಕೃತಿಗಳನ್ನು ವಿಮರ್ಶೆ ಮಾಡಿದ್ದಾರೆ. ಮಾಸ್ತಿಯ ಕೃತಿಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಅವರನ್ನು ಪುರಸ್ಕರಿಸಿದ ಮತ್ತು ಅವರನ್ನು
ತಿರಸ್ಕರಿಸಿದ ಎರಡೂ ಬಗೆಯ ವಿಮರ್ಶೆಯನ್ನು ನಾವು ಗಮನಿಸಿ ಮುಂದೆ ಹೋಗಬೇಕು. ಯಾಕೆಂದರೆ ಹೊಗಳಿಕೆ ನಮಗೆ ಪ್ರಿಯ, ತೆಗಳಿಕೆ ನಮಗೆ ಅಪ್ರಿಯ ಅಂಥೇಳಿ ನಾವು ಭಾವಿಸಿದರೆ ಸತ್ಯದ ಸಾಕ್ಷಾತ್ಕಾರ ಆಗೋದಿಲ್ಲ. ಆ ಒಂದು ಸಮಕೋನ ಸಮದೃಷ್ಟಿ ಓದುಗನಿಗೂ ಇರಬೇಕಾಗತ್ತೆ. KG ನಾಗರಾಜಪ್ಪನವರು, ಪುರುಷೋತ್ತಮ ಬಿಳಿಮಲೆ ಅವರು, BN ಸುಮಿತ್ರಾಬಾಯಿಯವರು ಮಾಸ್ತಿ ಬಗ್ಗೆ ತುಂಬ ನಿಷ್ಠುರವಾದ ಮಾತುಗಳನ್ನು ಹೇಳಿದರು ತಮ್ಮ ಬರವಣಿಗೆಯಲ್ಲಿ, ವಿಮರ್ಶೆಯಲ್ಲಿ. ಬಹಳ ಮುಖ್ಯವಾದಂಥ ಅವರ ಬಗೆಗಿನ ಟೀಕೆ ಅಂತಂದರೆ, ಮಾಸ್ತಿಯವರು ಆರ್ಷೇಯ ಸಂಪ್ರದಾಯವನ್ನು, ಹಿಂದಿನಿಂದ ಬಂದಿರುವಂಥ ಭಾರತೀಯ ಸಂಸ್ಕೃತಿಯನ್ನು ಮೆಚ್ಚಿಕೊಂಡು ಆ ಮೌಲ್ಯಗಳನ್ನು ಆರಾಧಿಸುವಂಥ ಒಬ್ಬ ಲೇಖಕ. ಅವರ ಬರವಣಿಗೆಯಲ್ಲಿ ಮೌಲ್ಯಗಳ ಆರಾಧನೆ ಇದೆಯೇ ಹೊರತು ಮೌಲ್ಯಗಳ ಶೋಧನೆ ಇಲ್ಲ ಅನ್ನುವಂಥದ್ದು ಮಾತು. ಹಾಗೂ ಜೀವನದಲ್ಲಿ ಬರುವಂಥ ಅತ್ಯಂತ ಕಠೋರವಾದ ಸಂಘರ್ಷಗಳು, ತಿಕ್ಕಾಟಗಳು, ಘರ್ಷಣೆಗಳು, ಇವೆಲ್ಲವನ್ನು ಮಾಸ್ತಿಯವರು ಸುಲಭವಾಗಿ ಪರಿಹರಿಸಿಬಿಡ್ತಾರೆ. ಏಕೆಂದರೆ ಒಂದು ಕಥೆಗೆ ಸಂಘರ್ಷನೇ ಬಹಳ ಮುಖ್ಯ. ಅದು ಪರಸ್ಪರ ವಿರುದ್ಧ ಭಾವಗಳನ್ನು ಇಟ್ಟುಕೊಂಡು ಕಥನವನ್ನು ಕಟ್ಟಬೇಕಾಗತ್ತೆ. ಆದರೆ ಮಾಸ್ತಿಯವರ ಕಥನದಲ್ಲಿ ಇಂಥ ಸಂಘರ್ಷಗಳು ಬರುತ್ತವೆ. ಆದರೆ ಅದರ ನಾಯಕನೋ ನಾಯಕಿಯೋ ಉದಾತ್ತರಾದ್ದರಿಂದ, ದೊಡ್ಡ ಮನುಷ್ಯರಾದ್ದರಿಂದ ಅವರು ಸಾಮಾನ್ಯ ಮನುಷ್ಯರಿಗಿಂತ ತುಂಬ ಭಿನ್ನವಾಗಿ ನಡ್ಕೊಂಡು ಆ ಸಂಘರ್ಷವನ್ನು ತಣ್ಣಗೆ ಮಾಡಿಬಿಡ್ತಾರೆ ಅನ್ನೋದು ಟೀಕೆ. ಹಾಗೆ ಮಾಸ್ತಿಯವರು ಮೇಲ್ವರ್ಗದ ಪ್ರತಿನಿಧಿಗಳು, ಮೇಲ್ವರ್ಗದ ಪರವಾಗಿ ಬರ್ತಾರೆ ಅನ್ನುವಂಥ ಕ್ಷುಲ್ಲಕ ಟೀಕೆಗಳು ಕೂಡ ಅನೇಕರು ಮಾಡಿದರು. ಆ ಟೀಕೆಗಳನ್ನೆಲ್ಲ ನಾವು ಬದಿಗೆ ಇಡಬಹುದು. ಆದರೆ ಗಂಭೀರವಾಗಿ ಅವರನ್ನು ಪ್ರಶ್ನೆ ಮಾಡಿದಂಥ ವಿಮರ್ಶೆಗೆ ಉತ್ತರ ಕಂಡುಕೊಳ್ಳೋದು ಕೂಡ ಬಹಳ ಅಗತ್ಯವಿದೆ. ನಾನು ಇವತ್ತು ಮಾಸ್ತಿಯವರ ಬರವಣಿಗೆಯಲ್ಲಿ, ಕಥೆಗಳಲ್ಲಿ ಮತ್ತು ಕವಿತೆಗಳಲ್ಲಿ ಗಂಡು ಹೆಣ್ಣಿನ ಸಂಬಂಧ ಹೇಗೆ ಚಿತ್ರಿತವಾಗಿದೆ ಅನ್ನೋದನ್ನು ಇಟ್ಕೊಂಡು ಈ ವಿಮರ್ಶೆಯ ಹಿನ್ನೆಲೆಯಲ್ಲಿ ಕೆಲವು ಮಾತನ್ನು ಹೇಳಬೇಕು ನಾನು. ಹಾಗಾದರೆ ನಮಗೆ ಒಟ್ಟಾರೆ ಮಾಸ್ತಿಯವರ ಜೀವನ ದರ್ಶನ ಮತ್ತು ಅವರ ಸಾಹಿತ್ಯದ ಮೌಲ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಬಹಳ ಟೀಕೆ ಅಂತ ನಾನೇನು ಹೇಳಿದನೋ, ಅವರು ಸಂಘರ್ಷವನ್ನು ತಮ್ಮ ಕಥೆಯಲ್ಲಿ ತರೋದಿಲ್ಲ. ಸಂಘರ್ಷವನ್ನೆಲ್ಲ ಸುಲಭವಾಗಿ ಸರಳೀಕರಣ ಮಾಡ್ತಾರೆ, ಸಿಂಪ್ಲಿಫೈ ಮಾಡ್ತಾರೆ ಅಂತ. ಸಂಘರ್ಷ ಬಂದಾಗಲೇ ಕಥೆ ಬಿಗಿಯಾಗೋದು, ಗಟ್ಟಿಯಾಗೋದು. ಆದರೆ ಅವರು ಸರಳೀಕರಣ ಮಾಡ್ತಾರೆ ಅಂತ. ಅದಕ್ಕೆ ಸಾಮಾನ್ಯವಾಗಿ ಒಂದು ಕಥೆಯನ್ನು ತಗೊಂಡು ನಾವು ನೋಡ್ಬೋದು. ಅದು ಹೇಗೆ ಈ ಮಾತನ್ನು ನಾವು ಒಪ್ಪುವುದು, ಆ ಥರ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಮಾಸ್ತಿಯವರ 2 ಕಥೆಗಳನ್ನು ತಮ್ಮ ಮುಂದೆ ಪರಿಚಯ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಮಾಸ್ತಿಯವರ ಅತ್ಯಂತ ಪ್ರಸಿದ್ಧವಾದ, ಮಾಸ್ತಿಯವರ ಏನು ಕನ್ನಡ ಸಾಹಿತ್ಯದಲ್ಲೇ ಅತ್ಯಂತ ಉತ್ಕೃಷ್ಟವಾದ ಒಂದು ಸಣ್ಣ ಕಥೆ, ವೆಂಕಟೆಗನ ಹೆಂಡತಿ. ಆ ಕಥೆಯನ್ನು ಮೊದಲು ನಾವು ವಿಶ್ಲೇಷಣೆಗೆ ತೆಗೆದುಕೊಳ್ಳೋಣ. ವೆಂಕಟಿಗನ ಹೆಂಡತಿ ಅನ್ನುವ ಕಥೆ ಇದು ಶುರುವಾಗೋದೇನೆ ಬಹಳ ಅದ್ಭುತವಾದ ರೀತಿಯಲ್ಲಿ ಪ್ರಾರಂಭವಾಗುತ್ತೆ. ಅದು ಮಾಸ್ತಿಯವರಿಗೆ ಬಹಳ ಪ್ರಿಯವಾದ ತಂತ್ರ. ಅಂದರೆ ಕಥೆ ಅನ್ನುವುದು ಒಬ್ಬರಿಂದ ಒಬ್ಬರಿಗೆ ಹೇಳಲ್ಪಡ್ತಾ ಅದು ತನ್ನ ದಾರಿಯನ್ನು ತಾನೇ ಕಂಡುಕೊಳ್ತಾ ಹೋಗುತ್ತೆ ಅಂತ. ನಾನು ಹೇಳ್ತಿದ್ದೀನಿ ಅಂತಲ್ಲ, ನನಗಿಂತ ಮೊದಲೇ ಅದನ್ನು ಯಾರಿಗೋ ಹೇಳಿದ್ದಾರೆ. ಆ ಯಾರೋ ಮತ್ತೆ ಅದನ್ನು ಇನ್ನೊಬ್ಬರಿಗೆ ಹೇಳ್ತಾರೆ. ಆ ಇನ್ನೊಬ್ಬರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಪ್ಪ ಕೇಳಿ ಅಂತಾರೆ ಅವರು ಮಾಸ್ತಿ. ಅಂದರೆ ಪರಂಪರೆಯಿಂದ ಬಂದಿರುವಂಥ ಕಥನದ ಮಾರ್ಗದಲ್ಲಿ ನಾನಿದ್ದೇನೆ, ನಾನು ಅದರಲ್ಲಿ ಒಂದು ಕೊಂಡಿ ಎನ್ನುವ ವಿನಯ ಮತ್ತು ವಿಶ್ವಾಸದಲ್ಲಿ ಮಾಸ್ತಿಯವರ ಪ್ರತಿಭೆ ಕೆಲಸ ಮಾಡ್ತಾ ಇರುತ್ತೆ. ಅದು ಒಪ್ತಕ್ಕಂಥದ್ದು. ನಾನು ಮತ್ತು ಪುರೋಹಿತ ಇಬ್ಬರು ಬೆಳಿಗ್ಗೆ
ಇವತ್ತು ಶ್ರೀರಾಮ್ ಅವ್ರ ಮನೆ ಕಡೆ ಹೊರಟವು ಅಂತ ಬಹಳ ಲೋಕಾಭಿರಾಮವಾಗಿ ನಾವು ನೀವು ಮಾತಾಡೋ ಹಾಗೆ ಶುರುವಾಗುತ್ತೆ. ಇವತ್ತು ಬೆಳಿಗ್ಗೆ ಒಳ್ಳೆ ಚಳಿ, ಡಿಸೆಂಬರ್ ಬೇರೆ. ನಾನು ಮತ್ತು ಪುರೋಹಿತ ನಾವಿಬ್ಬರೂ ಕೂಡ ನಮ್ಮ ಗೆಳೆಯ ಶ್ರೀರಾಮ್ ಮನೆಗೆ ಹೊರಟು. ಆದರೆ ನಾವು ಹೋದಾಗ ಶ್ರೀರಾಮ್ ಮನೆಯಿಂದ ಹೊರಗೆ ಬರ್ತಾಯಿದ್ರು. ಅವ್ರದ್ದು ವಾಕಿಂಗ್ ಮುಗಿದಿರಲಿಲ್ಲ. ಹಾಗಾಗಿ 3 ಜನ ಒಟ್ಟಿಗೆ ವಾಕಿಂಗ್ ಹೋಗೋಣ ಅಂಥೇಳಿ ಮಾಸ್ತಿ ಹೇಳ್ತಾರೆ. ನಾನು, ಪುರೋಹಿತ ಮತ್ತು ಶ್ರೀರಾಮ್ 3 ಜನ ಕೂಡ ಹನುಮಂತ ನಗರದಲ್ಲಿರುವಂಥ ಆಂಜನೇಯನ ದೇವಸ್ಥಾನ ಇರುವ ಗುಡ್ಡಕ್ಕೆ ಹೋದೆವು ಅಂತ. ನಮಗೆಲ್ಲ ಗೊತ್ತಿರುವಂಥ ಸ್ಥಳ ಇದು. ಅಂದರೆ ಇದು ರಿಯಲ್, ಇದು ಏನೋ ಕಲ್ಪನೆಯಲ್ಲ, ಇದೆಲ್ಲ ಇಲ್ಲಿ ನಮ್ಮ ಎದುರಿಗೆ ನಡೀತಿರುವಂಥದ್ದು ಅಂತ ಅನಿಸೋ ಹಾಗೆ ಶುರುವಾಗುತ್ತದೆ ಕತೆ. ಹನುಮಂತ ನಗರ ಅಂತಾರೆ, ಆಂಜನೇಯನ ಗುಡ್ಡ ಅಂತಾರೆ. ಅಲ್ಲಿ ಹೋದ ಮರ ಬರೇ ಇದೆ. ಅಲ್ಲೊಂದು ಅರಳಿ ಮರ ಇದೆ. ಆ ಅರಳಿ ಮರದ ಹತ್ರ ಹೋಗಿ ನಾವು 3 ಜನ ಕುಳಿತುಕೊಂಡು ಮಾತಾಡಲಿಕ್ಕೆ ಶುರು ಮಾಡಿದ್ವು ಅಂತ. ಈ ಕಥೆಗೆ ಅರಳಿ ಮರ ಯಾಕೆ ಬೇಕು? ಆದರೆ ಮಾಸ್ತಿಗೆ ಬೇಕು. ಯಾಕಂದರೆ ಕಥೆಯಲ್ಲಿ ಅರಳಿ ಮರದ ಪಾತ್ರ ಬಹಳ ಮುಖ್ಯ. ಅದಕ್ಕೋಸ್ಕರ ಮಾಸ್ತಿ ಅರಳಿ ಮರದ ವರ್ಣನೆಯನ್ನು ಮಾಡ್ತಾರೆ. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ವರ್ಣನೆ ಒಬ್ಬ ಕವಿ ಬರೆದಾಗಿದೆ. ಇದಕ್ಕಿದ್ದ ಹಾಗೆ ಬೇಂದ್ರೆ ಬಂದು ಒಂದು ಮರ ನೋಡಿ ಹೂತ ಹುಣಸಿ ನೋಡಿದಾಗ ನನಗೆ ಕವಿತೆ ಬರೆಯೋಕ್ಕಾಯಿತು ಅಂತಾರಲ್ಲ, ಆ ಥರ ಕಾಣುತ್ತದೆ ಅರಳಿ ಮರ. ಯಾರೋ ಆಡುಗಳಿಗೋಸ್ಕರ ಅದರ ಸೊಪ್ಪನ್ನೆಲ್ಲ ತರಿದು ಅದನ್ನು ಕೆಳಗೆ ಹಾಕಿಬಿಟ್ಟಿದ್ದಾರೆ. ಆಡುಗಳು ಮೇಯ್ತಾ ಇವೆ. ಆದರೆ ಪಾಪ ಅರಳಿ ಮರ ತನ್ನ ಕೆಲವೇ ಚಿಗುರುಗಳನ್ನು ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು ನಮ್ಮ ಎದುರಿಗೆ ಕಾಣಿಸ್ತಾ ಇತ್ತು ಅಂತ. ಇದಕ್ಕಿದ್ದಾಗೆ ಅರಳಿ ಮರ ಅಂತ ಅನ್ನೋದು ಮರವಾಗಿ ಉಳಿಯೋಲ್ಲ, ಅದೊಂದು ವ್ಯಕ್ತಿತ್ವವನ್ನು ಸಂಪಾದನೆ ಮಾಡುತ್ತೆ. ಅದಕ್ಕೆ ದುಃಖ ನೋವಿದೆ. ನನ್ನ ಚಿಗುರನ್ನೆಲ್ಲ ಕಿತ್ಕೊಂಡು ಹೋಗ್ತಿದ್ದಾರೆ ಜನ ಅಂತ. ಎಲ್ಲೋ ಕೆಲವನ್ನು ಮಾತ್ರ ಇಟ್ಕೊಂಡು ಅದು ಆ ಬೆಟ್ಟದ ಮೇಲೆ ನಿಂತ್ಕೊಂಡಿದೆಯಂತೆ ಅರಳಿ ಮರ. ಇದು ಹೇಗೆ ಕಥೆ ಇದು? ಅರಳಿ ಮರ ಯಾಕೆ ಬಂತು ಇಲ್ಲಿ ಅಂತೆಲ್ಲ ನೀವು ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾಕೆಂದರೆ ಅರಳಿ ಮರ ಮತ್ತು ವಾಸ್ತವ ಸಂಗತಿಗಳು, ಅಲ್ಲಿ ಬರುವಂಥ ಅನೇಕ ವಿಷಯಗಳು, ಪಶು ಪಕ್ಷಿಗಳು, ಪ್ರಾಣಿಗಳು, ಗಿಡ ಮರಗಳು ಎಲ್ಲವೂ ಮಾಸ್ತಿಯ ಒಟ್ಟು ಕಥೆಯ ಕಟ್ಟೋಣದಲ್ಲಿ ಅವಿಭಾಜ್ಯವಾದ ಇಟ್ಟಿಗೆಗಳಾಗಿ ಪರಿಣಮಿಸಿವೆ. ಅವೆಲ್ಲ ಅವಿಭಕ್ತವಾದ ಸಂಗತಿಗಳಲ್ಲ, ಒಂದಕ್ಕೊಂದು ಸೇರಿಕೊಂಡಿರುವಂಥ ಒಂದು ಅಖಂಡವಾದ ಅನುಭವದ ಚಿತ್ರಣ ನಮಗೆ ಕಟ್ಟಿಕೊಡ್ತಾರೆ ಮಾಸ್ತಿಯವರು. ಅರಳಿ ಮರ ನೋಡ್ತಿದ್ದಾಗ ಇದ್ದಕ್ಕಿದ್ದಾಗೆ ಒಂದು ಹದ್ದು ಕಾಣಿಸ್ತು ನನಗೆ ಅಂತ ಹೇಳ್ತಾರೆ. ಆ ಹದ್ದು ತನ್ನ ಕೊಕ್ಕನ್ನು ಬಳಸಿಕೊಂಡು ತನ್ನ ಗರಿಗಳನ್ನು ಸವರಿಕೊಳ್ತಾ ಇತ್ತು. ನಾನು ಅದನ್ನು ನೋಡ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಆಕಾಶದ ಕಡೆ ನೋಡಿದ್ರೆ ಅಲ್ಲೊಂದು ಗರುಡ ಹಾರ್ತಾ ಇತ್ತು. ಮೊದಲ ಕ್ಷಣದಲ್ಲಿ ಅದು ಗರುಡವೋ ಹದ್ದೋ ಅಂತ ಅನುಮಾನ ಆಯಿತು. ಆದರೆ ಅದು ಹತ್ತಿರ ಬಂದಾಗ ಅದರ ಬಂಗಾರದ ವರ್ಣ ನೋಡಿದ ಕೂಡಲೇ ಇದು ಗರುಡ ಪಕ್ಷಿ ಅಂತ ಗೊತ್ತಾಯಿತು. ಅಷ್ಟಲ್ಲದೆ ಇದು ಶ್ರೀಮನ್ ನಾರಾಯಣನ ವಾಹನವಾದೀತೆ. ಆ ಗರುಡ ಒಮ್ಮೆ ಕೇಕೆ ಹಾಕಿತು. ತಕ್ಷಣ ಅರಳಿ ಮರದಿಂದ ಮತ್ತೊಂದು ಗರುಡ ಪಕ್ಷಿ ಹಾರಿ ಹೋಗಿ ಆ ಗರುಡನನ್ನು ಸೇರಿಕೊಳ್ತು. ಒಂದು ಗಂಡು ಗರುಡ, ಇನ್ನೊಂದು ಹೆಣ್ಣು ಗರುಡ. ರಾಮಾಯಣದ ಕ್ರೌಂಚ ಪಕ್ಷಿಗಳ ಹಾಗೆ ಇದ್ದಕ್ಕಿದ್ದ ಹಾಗೆ 2 ಹಕ್ಕಿಗಳು ಆಕಾಶದಲ್ಲಿ ವಿಹಂಗಮದಲ್ಲಿ ತೇಲಾಡ್ತಾವೆಯಂತೆ. ಅವು ಒಂದಕ್ಕೊಂದು ಸ್ನೇಹವನ್ನು ತೋರಿಸ್ತಾ, ಪ್ರೀತಿಯನ್ನು ತೋರಿಸ್ತಾ ಸುತ್ತು ಹಾಕ್ತಿರ್ಬೇಕಾದ್ರೆ ಈ ಹದ್ದು ಅದನ್ನು ನೋಡ್ತಾ ಕೂತ್ಕೊಂಡಿದೆಯಂತೆ, ಮುದಿ ಹದ್ದು ಅರಳಿ ಮರದ ಮೇಲೆ. ಇದನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ ಮಾಸ್ತಿಯವರು. ಇದೇ ಕಥೆ ಅನ್ನೋ ಹಾಗೆ, ನಾನು ಅರಳಿ ಮರದ ಕಥೆ ಹೇಳ್ತೀನಿ ಅಂತ ಅನ್ನೋ ಹಾಗೆ ಬರವಣಿಗೆ ಕ್ರಮ ಇರುತ್ತೆ. ಅದನ್ನು ಹೇಳ್ಕೊಂಡು ಹೋಗ್ತಾ ಎಂಥ ದೃಶ್ಯ ಅದು, ಅದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಆ ಗರುಡ ಪಕ್ಷಿಗಳು ಎರಡೂ ಕೂಡ ಅಂತರ್ಧಾನವಾಗಿಬಿಟ್ವು. ಆ ಹದ್ದು ಮಾತ್ರ ಒಂದೇ ಅರಳಿ ಮರದಲ್ಲಿ ಕುಳಿತುಕೊಂಡಿತ್ತು ಅಂತ ಅಲ್ಲಿ ಇದ್ದಕ್ಕಿದ್ದಂಗೆ ಕಥನವನ್ನು ನಿಲ್ಲಿಸಿ ಮತ್ತೆ ಮನುಷ್ಯ ಪ್ರಪಂಚಕ್ಕೆ ಬರ್ತಾರೆ. ಆ ಕಥೆಯನ್ನು ಮುಂದುವರಿಸ್ತಿರೋನು ಶ್ರೀರಾಮ್ ಅವರು. ಅವ್ರಿಗೆ ಯಾರನ್ನ ನೋಡಲಿಕ್ಕೆ ಅಂತ ಹೋದ್ರಲ್ಲ, ಅವ್ರು ಶ್ರೀರಾಮ್ ಹೇಳ್ತಾರೆ, ನಾನು ನಿಮಗೆ ಒಂದು ಸಂಗತಿ ಹೇಳಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಈಗ ಇಬ್ಬರೂ ಸಿಕ್ಕಿದ್ದೀರಾ, ಹೇಳ್ತೀನಿ ಅಂಥೇಳಿ
ಅರಳಿ ಮರವನ್ನು ಒಮ್ಮೆಗೆ ಪ್ರಜ್ಞೆಯಿಂದ ಆಚೆಗಿಟ್ಟು ಮನುಷ್ಯ ಪ್ರಪಂಚಕ್ಕೆ ಶ್ರೀರಾಮ ಇವರನ್ನು ಹೇಳ್ತಿರ್ತಾರೆ. ಶ್ರೀರಾಮ ಹೇಳ್ತಾರೆ, ಹತ್ತಿರದಲ್ಲಿ ಬೋವನಹಳ್ಳಿ ಇದೆ, ಅಲ್ಲೊಂದು ಬಸ್ರಿ ಮರ ಇದೆ. ಆ ಬೋವನಹಳ್ಳಿ ಜೀವಂತವಾದ ಬೋವನಹಳ್ಳಿ, ಅದರ ಪಕ್ಕದಲ್ಲಿ ಒಂದು ಹಾಳು ಹಳ್ಳಿ ಇದೆ, ಹಳ್ಳಿ ಹಾಳು. ಯಾರೋ ಆ ಹಳ್ಳಿಯನ್ನು ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲೆಲ್ಲ ಅರ್ಧಂಬರ್ಧ ಬಿದ್ದ ಮನೆಗಳು, ಕುಸಿದ ಬಾವಿಗಳು, ಯಾವುದೋ ಒಂದು ಮರ ಗಿಡ ಯಾರೋ ಹಾಕಿದ್ದು. ಇದು ಒಂದು ಹಾಳು ಹಳ್ಳಿ. ಈ ಕಡೆ ಜೀವಂತವಾದ ಬೋವನಹಳ್ಳಿ. ನಾನು ಅದನ್ನು ಎತ್ತರದಲ್ಲಿ ನಿಂತು ನೋಡ್ತಾ ಇದ್ದೆ. ಹಾಗೆ ನೋಡ್ತಿರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಆ ದಾರಿಯಲ್ಲಿ ಬರ್ತಾ ಇದ್ದ. ಅವನು ತೆಲುಗು ಭಾಷೆಯಲ್ಲಿ ನನ್ನನ್ನು ಪ್ರಶ್ನೆ ಮಾಡಿದ. ಸ್ವಾಮಿ ನಮಸ್ಕಾರ, ಈ ಕಟ್ಟಿಗೆ ಹೊರೆಯನ್ನು ಇಳಿಸೋದಕ್ಕೆ ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ ಆ ಮನುಷ್ಯ ಕೇಳ್ದ. ನೋಡಿ ಎಲ್ಲಿಗೆ ಬಂತದು. ಇದ್ದಕ್ಕಿದ್ದಾಗೆ ಗರುಡ, ಹದ್ದು, ಅರಳಿ ಮರ ಎಲ್ಲ ಮಾಯವಾಗಿ ಬೋವನಹಳ್ಳಿ ಬಂದು, ಬೋವನಹಳ್ಳಿ ಹತ್ರ ಪಕ್ಕದಲ್ಲಿ ಒಂದು ಡೆಸರ್ಟೆಡ್ ವಿಲೇಜ್, ಹಾಳು ಬಿದ್ದ ಹಳ್ಳಿ, ಅದೆರಡನ್ನು ತೋರಿಸಿ ಒಮ್ಮೆಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಹೊರೆ ಹೊತ್ಕೊಂಡು ಬಂದಿದ್ದಾನೆ, ಇದನ್ನು ಇಳಿಸೋದಕ್ಕೆ ಸಹಾಯ ಮಾಡಿ ಸ್ವಾಮಿ ಈ ಹೊರೆಯನ್ನು ಅಂತ ಕೇಳ್ತಾನೆ. ಯಾರೂ ಇಲ್ಲ ಇಲ್ಲಿ, ಅದರಿಂದ ನಿಮ್ಮಂಥ ಪುಣ್ಯಾತ್ಮರನ್ನು ಕೇಳ್ತಾ ಇದ್ದೀನಿ, ನಾನು ತಪ್ಪು ತಿಳಿಬೇಡಿ. ಕಪ್ಪು ಬಣ್ಣ ಆ ಹುಡುಗನದು, ಶ್ಯಾಮಲ ವರ್ಣದ ತರುಣ. ಕಪ್ಪು ಬಣ್ಣದ ಹುಡುಗ ಅಂದಲೇ ಶ್ಯಾಮಲ ವರ್ಣದ ತರುಣ ಅಂತ ಹೇಳ್ತಾರೆ. ಅದರಲ್ಲಿ ಏನೋ ಒಂಥರ ಒಂದು ಮೆಚ್ಚುಗೆ ಆ ಮಾತಿನ ಬಳಕೆಯಲ್ಲೇ ಇದೆ. ಆ ವ್ಯಕ್ತಿ ಬಗ್ಗೆ ಕತೆ ಹೇಳ್ತಿರುವಂಥ ಶ್ರೀರಾಮನಿಗೆ, ಆ ಶ್ರೀರಾಮ ಅಂತನ್ನುವಂಥ ಇವ್ರ ಗೆಳೆಯರಿಗೆ ಏನೋ ಒಂದು ಮೆಚ್ಚುಗೆ ಇದೆ. ಆ ಹೊರಲಾದ ಹೊರೆಯನ್ನು, ಸೌದೆ ಹೊರೆಯನ್ನು ಕೆಳಗಿಳಿಸೋದಕ್ಕೆ ಅವರು ಸಹಾಯ ಮಾಡಿದರು. ಆತ ಹೇಳ್ದ, ನಾನು ವೆಂಕಟಿಗ ಅಂತ, ನನ್ನನ್ನು ವೆಂಕಟಿಗ ಅಂತ ಕರೀತಾರೆ ಎಲ್ಲರೂ. ತಿರುಪತಿ ಹತ್ರ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯಿಂದ ತುಂಬ ಬೇಜಾರು ಮಾಡಿಕೊಂಡು ಬೆಂಗಳೂರಿಗೆ ಬಂದೆ ಸ್ವಾಮಿ, ಇಲ್ಲಾದರೂ ನನಗೆ ಶಾಂತಿ ಸಿಗ್ಬೋದೇನೋ ಅಂತ. ಇಲ್ಲಿ ಕಟ್ಟಿಗೆ ಹೊರೆ ಹೊತ್ತು ಅದನ್ನು ಜನಗಳಿಗೆ ಮಾರಿ ಬದುಕ್ತಾ ಇದ್ದೀನಿ. ಯಾರೋ ಆಶ್ರಯ ಕೊಟ್ಟಿದ್ದಾರೆ, ಅವ್ರ ಮನೆಯಲ್ಲಿದ್ದೀನಿ. ಅವನ ಕತೆ ಶುರುವಾಗುತ್ತೆ. ಬೆಂಗಳೂರಿಗೆ ಬಾಳು ನಡೆಸಲು ಬಂದವನಂತೆ ಅವನು, ಬೆಂಗಳೂರಿಗೆ ಬಾಳು ನಡೆಸಲು ಬಂದವನು. ಏನೋ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಪ್ರಪಂಚ ತಿಳಿದವರು ಒಂದು ಎರಡು ಒಳ್ಳೆ ಮಾತು ಹೇಳಿದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸ್ವಾಮಿ ಅಂತಾನೆ ವೆಂಕಟಿಗ. ಹೀಗೆ ಹೇಳಿ ಅವನು, ನನ್ನ ಕಥೆಯನ್ನು ನಿಮಗೆ ಹೇಳಬೇಕು ಅಂತ ನನಗನ್ನಿಸ್ತಾ ಇದೆ ಸ್ವಾಮಿ ಅಂತ ವೆಂಕಟಿಗ ಕತೆ ಶುರು ಮಾಡ್ತಾನೆ. ಇಲ್ಲಿ ಎಷ್ಟು ಜನ ಬಂದರೂ ಯೋಚನೆ ಮಾಡಿ ನೀವು, ಕತೆ ಹೇಳ್ತಾ ಹೇಳ್ತಾ ಹೇಗೆ ಅದು ಬೇರೆ ಬೇರೆಯವರಿಂದ ಅದು ಆ ಕತೆ ಮುಂದುವರಿತಾ ಇದೆ. ವೆಂಕಟಿಗ ತನ್ನ ಕಥೆಯನ್ನು ಹೇಳ್ದ. ನಾನು ತಿರುಪತಿ ಹತ್ತಿರ ಒಂದು ಸಣ್ಣ ಹಳ್ಳಿಯಲ್ಲಿದ್ದವನು ಸ್ವಾಮಿ, ಭಾಳ ಬಡವ, ಏನೋ ಸಣ್ಣ ಪುಟ್ಟ ಕೂಲಿ ನಾಲಿ ಮಾಡಿಕೊಂಡು ಬದುಕ್ತಾ ಇದ್ದೆ. ಇಲ್ಲ ತಿರುಪತಿ ಬೆಟ್ಟಕ್ಕೆ ಭಕ್ತರನ್ನು ಹೊತ್ಕೊಂಡು ಹೋಗುವಂಥ ಡೋಲಿಯನ್ನು ಹೊತ್ಕೊಂಡು ಹೋಗಿ ಕಾಸು ಸಂಪಾದನೆ ಮಾಡ್ತಿದ್ದೆ. ಏನೋ ದೇವರ ತಿಲಕ ನೋಡುವಂಥ ಪುಣ್ಯ ನನಗಿತ್ತು, ದೇವರ ಮುಖ ಅಲ್ಲ ದೇವರ ತಿಲಕವನ್ನು ನೋಡುವ ಪುಣ್ಯ ನನಗಿತ್ತು, ಭಾಗ್ಯ ಇತ್ತು ಅಂತಾನವನು ವೆಂಕಟಿಗ. ನಮ್ಮ ಅತ್ತೆ ಮಗಳು ತುಂಬ ಚೆಲುವೆ, ಅವಳ ಹೆಸರು ರಂಗಿ ಅಂತ. ನನಗೂ ಅವಳಿಗೂ ಸ್ನೇಹ ಆಯಿತು. ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಅದನ್ನು ಗುರುತಿಸಿದರು. ಓ ಜೋಡಿ ಚೆನ್ನಾಗಿದೆ ಅಂತ ಹೇಳಿ ಅತ್ಯಂತ ಚೆಲುವೆಯಾದ ರಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿದರು ಸ್ವಾಮಿ. ಸ್ವಲ್ಪ ಕಾಲ ಸಂತೋಷವಾಗಿ ಅವರಿಬ್ಬರು ಸಂಸಾರ ಮಾಡಿಕೊಂಡಿದ್ದರು, ಜೋಡಿ ಹಕ್ಕಿಗಳ ಹಾಗೆ. ಜೋಡಿ ಹಕ್ಕಿಗಳ ಹಾಗೆ ಅಂದ್ಕೊಳ್ಳೆ ನಾನು ನಿಮಗೆ ತಕ್ಷಣ ಆ ಗರುಡಗಳು ನೆನಪಾಗಬೇಕು, ಆ ಗರುಡ ಪಕ್ಷಿಗಳು ನೆನಪಾಗಬೇಕು. ನೋಡಿ ಹೇಗೆ ಸಂಬಂಧವನ್ನು ಕಲ್ಪಿಸ್ತಾ ಇದ್ದಾರೆ ಮಾಸ್ತಿಯವರು ಅಂತ. ಸಂಸಾರ ಸರಾಗವಾಗಿ ನಡಿಬೇಕಾದ್ರೇ ಇದಕ್ಕಿದ್ದ ಹಾಗೇನೆ ಆ ಹಳ್ಳಿಯಲ್ಲಿ ಇದ್ದಂಥ ಒಬ್ಬ ಪುಣ್ಯಾತ್ಮ ರೆಡ್ಡಿ ಇವಳನ್ನು ನೋಡಿದ. ಪುಣ್ಯಾತ್ಮ, ಶ್ರೀಮಂತರಿಗೆಲ್ಲ ಮಾಸ್ತಿ ಹೇಳೋದು ಪುಣ್ಯಾತ್ಮರು. ಭಾಳ ಪುಣ್ಯವಂತರ ಮನೆ ಮಗಳ ಥರ ಕಾಣುತ್ತೆ, ತುಂಬ ಒಡವೆ ಹಾಕ್ಕೊಂಡಿದ್ದಾಳೆ,
ಅಂತ ಮಾಸ್ತಿ ಬರೆದ್ರೆ ಶ್ರೀಮಂತರ ಮನೆ ಅಂತ ತಿಳ್ಕೊಬೇಕು ನೀವು. ಅದಕ್ಕೆ ಪುಣ್ಯವಂತರು ಅಂತ ಅವ್ರು ಹೇಳೋದು. ಆಗಿನ ಕಾಲದ ಒಂದು ನುಡಿಗಟ್ಟಿನ ಬಳಕೆ ಅದು. ಆ ರೆಡ್ಡಿ ನೋಡಿದಂತೆ ಪಾಪಿ, ಶ್ರೀಮಂತ, ತುಂಬ ಹಣ ಇದೆ ಅವನಿಗೆ, ಮನೇಲಿ ಹೆಂಡತಿ ಇದ್ದಾಳೆ. ಆದರೂ ಈ ಇನ್ನೊಬ್ಬರ ಹೆಂಡತಿಯ ಬಗ್ಗೆ ಈ ರೆಡ್ಡಿಗೆ ಮನಸ್ಸು ಉಂಟಾಯಿತು. ಮತ್ತಿಂದು ಇನ್ನೊಬ್ಬ ರಾವಣ ಇವನು. ನೋಡಿ, ರಾಮಾಯಣ ಬಿಟ್ಟು ಎಲ್ಲಿದೆ? ಯಾವ ಕಥೆ ಇಲ್ಲ, ಯಾವ ಕಾದಂಬರಿ ಇಲ್ಲ, ಎಲ್ಲಕ್ಕೂ ಅದು ಸಂಬಂಧ ಇದೆ. ರೆಡ್ಡಿ ಒಬ್ಬ ಈ ಹುಡುಗಿಯನ್ನು ನೋಡಿ ಒಡವೆ ವಸ್ತ್ರದ ಆಸೆ ತೋರಿಸಿ ಅವಳನ್ನು ತನ್ನ ಕೈವಶ ಮಾಡಿಕೊಂಡನು. ಅಷ್ಟೊಂದು ಪ್ರೀತಿಸ್ತಾ ಇದ್ಲು ಗಂಡನ್ನ. ಆದರೆ ರೆಡ್ಡಿ ಕರೆದ ಕೂಡಲೇ ಯಾವಾಗ ಒಡವೆ ವಸ್ತ್ರ ಎಲ್ಲ ತೋರಿಸಿದ್ಲೋ, ಅವನು ಟಿ ವಿ ಹೇಗಿತ್ತು, ಅವನು ಕುದುರೆ ಮೇಲೆ ಬರ್ತಾ ಇದ್ದಾನೆ, ರುಮಾಲ್ ಸುತ್ಕೊಂಡಿದ್ದಾನೆ, ಕಿವಿಗೆ ಆಭರಣ ಇಟ್ಕೊಂಡಿದ್ದಾನೆ, ಕೊರಳಿಗೆ ಹಾರ ಹಾಕ್ಕೊಂಡಿದ್ದಾನೆ, ಅವನು ಗತ್ತು, ಅವನ ಗೈರತ್ತು, ಅದರ ಗಮ್ಮತ್ತನ್ನು ನೋಡಿ ಅವಳಿಗೆ ಆಶ್ಚರ್ಯ, ಸಂತೋಷ, ಸಂಭ್ರಮ. ಅವಳಿಗೆ ಮನಸ್ಸು ಕೊಟ್ಬಿಟ್ಲು ಆ ಮುಗ್ಧ ಹುಡುಗಿಯಿಂದ. ಪಾಪ ನನ್ನ ಹೆಂಡತಿಗೆ ರೆಡ್ಡಿ ಮೇಲೆ ಮನಸ್ಸಾಯ್ತು ಸ್ವಾಮಿ ಅಂತಾನೆ. ಪಾಪ ಅಂತ ಸೇರಿಸ್ತಾನೆ. ಹಾಳು ಮೂಳೆ, ನನ್ನ ಬಿಟ್ಟು ಆ ರೆಡ್ಡಿನ ಇಷ್ಟಪಟ್ಲು ಅಂತ ಹೇಳಲಿಲ್ಲ. ಅದು ಮಾಸ್ತಿ ಶೈಲಿ ಅಲ್ಲ ಅದು. ಪಾಪ ಆ ಮುಗ್ಧ ಹುಡುಗಿ ರೆಡ್ಡಿಗೆ ವಶವಾಗ್ಬಿಟ್ಲು ಸ್ವಾಮಿ. ಒಂದು ದಿನ ನಮ್ಮ ಮನೆಯನ್ನು ಬಿಟ್ಟು ಆಕೆ ರೆಡ್ಡಿಯ ಮನೆಗೆ ಹೊರಟು ಹೋದ್ಲು. ಏನು ಸರಳವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಎಲ್ಲ ಕಥೆಯನ್ನು. ಇವ್ರ ಅಮ್ಮನಿಗೆ ತುಂಬ ಬೇಜಾರಾಗೋಯ್ತು. ಅಷ್ಟೊಂದು ಪ್ರೀತಿಯಿಂದ ಸೊಸೆ ತೊಗೊಂಡು ಬಂದೆ, ಆ ಎಂಥ ಪಾಪಿಯವನು ಇವಳನ್ನ ಇತ್ಕೊಂಡು ಹೋಗ್ಬಿಟ್ನಲ್ಲ ಅಂಥೇಳಿ ಅವಳಿಗೆ ಬೇಜಾರು. ಹೋಗಿ ಅವನು ಸರಿಯಾಗಿ ಬುದ್ಧಿ ಕಲಿಸು ಅಂತ. ಆದರೆ ಅವರ ಅತ್ತೆ ಇದ್ಲಲ್ಲ, ಹೆಣ್ಣು ಕೊಟ್ಟವಳು, ಅವಳು ಹೇಳ್ತಾಳೆ, ನಿನಗೇನು ತೆರ ಕೊಟ್ಟಿದ್ವಲ್ಲ ನೀನು, ಅದನ್ನು ವಾಪಸ್ ಕೊಟ್ಬಿಡ್ತೀನಪ್ಪ, ಇನ್ನೊಂದು ಮದುವೆ ಮಾಡ್ಕೋ, ನೀನು ಅವಳು ಬೇಡವೇ ಬೇಡ, ನನ್ನ ಮಗಳು ನಿನಗೆ ಹಾಳು ಮಾಡಿದ್ಲು. ಅವಳು ಅಳಿಯನ ಪರವಾಗಿ ಮಾತಾಡ್ತಾಳೆ, ನನ್ನ ಮಗಳು ನಿನಗೆ ಹಾಳು ಮಾಡಿದ್ಲು ಬದುಕನ್ನು, ತೆರ ಕೊಟ್ಬಿಡ್ತೀನಿ, ನೀನು ಕೊಟ್ಟಿದ್ನ ವಾಪಸ್, ಅದನ್ನು ಕೊಟ್ಕೊಂಡು ಬೇರೆ ಹುಡುಗಿ ಮದುವೆ ಮಾಡ್ಕೊ. ಯಾಕೋ ಇವನು ಮನಸ್ಸು ಒಪ್ತಾ ಇಲ್ಲ. ಅತ್ತೆ ಅಮ್ಮನ ಮಾತು ಅವನಿಗೆ ಮನಸ್ಸಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ಒಂದು ಸರಿ ನಾನೇ ಹೋಗಿ ಸಾಹುಕಾರನ ಭೇಟಿ ಮಾಡಬೇಕು, ಮಾತಾಡಬೇಕು, ಮುಖಾಮುಖಿ ಮಾತಾಡಬೇಕು ಅಂತ ಒಂದು ದಿನ ಬೆಳಿಗ್ಗೆ ರೆಡ್ಡಿ ಮನೆಗೆ ಹೋಗ್ತಾನೆ. ಹುಡುಗಿ ಒಳಗಡೆ ಇದ್ದಾಳೆ, ಅವನನ್ನು ಬಿಟ್ಟು ಬಂದಿರೋ ಹೆಂಡತಿ. ರೆಡ್ಡಿ ಮುಂದೆ ಕೂತ್ಕೊಂಡಿದ್ದ. ಸ್ವಲ್ಪ ಭಯ ಆಯ್ತಂತ ಅವನಿಗೆ. ನೋಡಿ, ರೆಡ್ಡಿ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಆದ್ರೂ ನೈತಿಕವಾಗಿ ಅವನಿಗೆ ಧೈರ್ಯ ಇಲ್ಲ. ಅದಕ್ಕೆ ಅವನಿಗೆ ಭಯ ಆಯಿತು. ಕೈಯಲ್ಲಿ ಏನು ಇಲ್ವೋ ಅಂತ ನೋಡ್ತಾನಂತೆ. ಸ್ವಾಮಿ, ನನ್ನ ಕೈಯಲ್ಲಿ ಏನೂ ಆಯುಧ ಹಿಡ್ಕೊಂಡು ಬಂದಿಲ್ಲ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದು. ಹಾಗಾದರೆ ಬಾ ಒಳಗಡೆ ಅಂತ ಕರೀತಾನಂತೆ. ಏನು ಬಂದಿದ್ದು, ಏನಾಗಬೇಕು ಅಂತ. ಏನಿಲ್ಲ ಸ್ವಾಮಿ, ನೀವು ನನ್ನ ಹೆಂಡತಿಯನ್ನು ಕರ್ಕೊಂಬಂದ್ಬಿಟ್ಟಿದ್ದೀರಾ. ಅವಳು ಅರಿಯದ ಹುಡುಗಿ, ಅವಳಿಗೇನೂ ಗೊತ್ತಾಗಿಲ್ಲ, ನಿಮ್ಮ ಹಿಂದೆ ಬಂದುಬಿಟ್ಲು. ಅವಳನ್ನು ದಯವಿಟ್ಟು ವಾಪಸ್ ಕಳಿಸ್ಕೊಡಿ, ನಮ್ಮ ಮನೆ ಹಾಳು ಮಾಡಬೇಡಿ ನೀವು ಅಂತ ಹೇಳಿದ ಅವನು. ರೆಡ್ಡಿ ಅಂದ, ನಂದೇನು ಅಡ್ಡಿ ಇಲ್ಲ, ನಿನ್ನ ಹೆಂಡತಿನೇ ಕರಿ, ಅವಳು ಬಂದರೆ ಕರ್ಕೊಂಡು ಹೋಗು, ಕರೀರಿ ಮತ್ತೆ ಹೊರಗಡೆ ಅವಳನ್ನ ಅಂತ. ಆ ಹುಡುಗಿನ ಕೂಗ್ದ ರೆಡ್ಡಿ, ಬಾ ಹೊರಗಡೆ, ನಿನ್ನ ಗಂಡನಿಗೆ ಏನು ಹೇಳಬೇಕೋ ಹೇಳು. ಆಕೆ ಬಂದ್ಲು. ಇವನು ಕೇಳ್ದ, ಬಂದ್ಬಿಡು ನೀನು, ಮತ್ತೆ ನಿನ್ನ ನಾನು ನನ್ನ ಮನೆಗೆ ಕರ್ಕೋತೀನಿ. ನಾನು ಬರೋದಿಲ್ಲ ಅಂತ ಅವಳು ತಲೆ ಆಡಿಸಿದ್ಲು, ಮಾತಾಡಲಿಲ್ಲ, ಬರೋದಿಲ್ಲ ಅಂತ ಹೇಳಿದ್ಲಂತೆ. ಇವು ತುಂಬ ದುಃಖದಿಂದ ನಿರಾಶಿತನಾಗಿ ಬೈಲಿಲ್ಲ ಅವಳನ್ನು, ಸಾಹುಕಾರನೂ ಬೈಲಿಲ್ಲ, ಜಗಳನೂ ಮಾಡಲಿಲ್ಲ, ವಾಪಸ್ ಬಂದ. ಬಹಳ ಬೇಜಾರಾಗಿ ಹೋಯ್ತು ಅವನಿಗೆ. ಆಗ ಈ ಊರು ಬಿಟ್ಟು ಹೊರಗಡೆ ಹೋದರೆ, ಬೇರೆ ಊರಿಗೆ ಹೋದರೆ ಮನಸ್ಸಿಗೆ ಸಮಾಧಾನ ಆಗ್ಬೋದು ಅಂತೇಳಿ ತಿರುಪತಿಯ ಬಳಿಯ ಆ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿಗೆ ಬಂದ. ಬದುಕಲಿಕ್ಕಾಗಿ ಬೆಂಗಳೂರಿಗೆ ಬಂದವನು. ಇದು ಒಂದು ಘಟ್ಟ. ಅತ್ತೆಯ ಮಾತನ್ನು ಕೇಳಲಿಲ್ಲ, ಅಮ್ಮನ ಮಾತು ಕೇಳಲಿಲ್ಲ. ಆ ಸಾಹುಕಾರನ ಹೆಂಡತಿ ಇವನಿಗೆ ಹೇಳಿ ಕಳಿಸಿದ್ಲು, ನಾನೇ ನಿಂಗೆ ಸಹಾಯ ಮಾಡ್ತೀನಿ,
ನಿನಗೆ ಬೇರೆ ಮದುವೆ ಮಾಡಿಸ್ತೀನಿ, ಯಾಕೆಂದರೆ ನಮ್ಮ ಯಜಮಾನರು ನಿನ್ನ ಹೆಂಡ್ತಿನ ಕರ್ಕೊಂಬಂದು ನಿನ್ನ ಹಾಳು ಮಾಡಿಬಿಟ್ರು. ಅದಕ್ಕೂ ಒಪ್ಪಲಿಲ್ಲ ಇವನು. ಈ ಎಲ್ಲ ಹೆಣ್ಮಕ್ಳು ಇವನು ಪರವಾಗಿದ್ದಾರೆ, ವೆಂಕಟಗಿನ ಪರವಾಗಿದ್ದಾರೆ. ರೆಡ್ಡಿ ಪರವಾಗಿ ಯಾರೂ ಇಲ್ಲ. ರೆಡ್ಡಿಯ ಹೆಂಡತಿ ಕೂಡ ಇವನು ಪರವಾಗಿ ಮಾತಾಡ್ತಾ ಇದ್ದಾಳೆ. ಬೆಂಗಳೂರಿಗೆ ಬಂದಿದ್ದಾನೆ, ಸೌದೆ ಹೊರೆಯನ್ನು ಮಾರಿ ಬದುಕ್ತಾ ಇದ್ದಾನೆ. ಮಾಸ್ತಿ ಹೇಳ್ತಾರೆ, ಸೌದೆ ಹೊರೆ ಎಷ್ಟು ಭಾರನೋ ಅಷ್ಟೇ ಭಾರದ ಚಿಂತೆಯನ್ನು ನಮ್ಮ ವೆಂಕಟಿಗ ಹೊತ್ತು ಬದುಕುತ್ತಿದ್ದಾನೆ ಅಂತ. ಸೌದೆ ಹೊರೆ ಬರೇ ಹೊರೆಯಾಗಿ ಪರಿಣಮಿಸಿಲ್ಲ, ಅದು ಅವನ ಚಿಂತೆಯ ಹೊರೆ ಕೂಡ ಹೌದು. ಅದನ್ನು ಹೊತ್ಕೊಂಡು ಅವನು ಬದುಕ್ತಾ ಇದ್ದಾನೆ. ಏನಪ್ಪ ಇದರಿಂದ ನಿನಗೇನು ಬೇಜಾರ ಇಲ್ವೇ ಅಂದರೆ ಅವನು ಹೇಳ್ತಾನೆ, ವೆಂಕಟಿಗ, ಬೆಟ್ಟದ ದೇವರು ನನಗೇನು ಕೊಟ್ಟಿದ್ದಾನೋ ಅದನ್ನು ನಾನು ಅನುಭವಿಸಲೇಬೇಕು ಸ್ವಾಮಿ. ಬೆಟ್ಟದ ದೇವರು ಅಂದರೆ ತಿರುಪತಿ ತಿಮ್ಮಪ್ಪ. ಅವನು ನನಗೇನು ಕೊಟ್ಟಿದ್ದಾನೋ ನಾನು ಅದನ್ನು ಅನುಭವಿಸಬೇಕು. ಅವನು ಬಡಿಸಿದ್ದನ್ನು ಉಣ್ಣಲೇಬೇಕು. ಇದನ್ನು ಎಲ್ಲಿ ಯಾವ ವೇದಾಂತ ಶಾಸ್ತ್ರ ಪುರಾಣಗಳನ್ನು ಓದಿದ್ನೋ ಗೊತ್ತಿಲ್ಲ ವೆಂಕಟಿಗ. ಸಹಜವಾಗಿ ಅವನ ಬಾಯಲ್ಲಿ ಮಾತು ಬರುತ್ತೆ. ಅಂದರೆ ಈ ದೇಶದಲ್ಲಿ ಬದುಕ್ತಿರುವಂಥ ಸಾಮಾನ್ಯರಲ್ಲಿ ಕೂಡ ಒಂದು ತತ್ವಜ್ಞಾನ ಅವರ ಅರಿವಿಲ್ಲದೆಯೇ ಮನಸ್ಸನ್ನು ಹೊಕ್ಕಿರುತ್ತೆ ಅಂತ. ಇದು ಪರಿಸರದ ಪರಿಣಾಮ. ಈ ವಾತಾವರಣ ಹೇಗಿದೆಯಪ್ಪ ಅಂತಂದರೆ ಇದು ಹೇಗೋ ರಾಮಾಯಣ ಬಂದುಬಿಡುತ್ತೆ. ರಾಮಾಯಣ ನೀವು ಓದೋಕ್ಕೆ ಮೊದಲೇ ನಿಮ್ಮಲ್ಲಿತ್ತು ಅಂತ. ಅದಕ್ಕೆ ರಾಮಾಯಣವನ್ನು ಯಾರೂ ಮೊಟ್ಟ ಮೊದಲು ಓದುವುದಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು ರಾಮಾಯಣದ ಓದು ಎರಡನೇ ಓದೇ ಆಗಿರುತ್ತೆ. ಯಾಕೆಂದರೆ ಆಗಾಗಲೇ ನಿಮ್ಗೆ ರಾಮಾಯಣ ಗೊತ್ತಿರುತ್ತೆ. ರಾಮ ಯಾರು, ಸೀತೆ ಯಾರು, ರಾವಣ ಯಾರು ಎಲ್ಲ ಗೊತ್ತಿರುತ್ತೆ. ಫಸ್ಟ್ ಟೈಮ್ ರಾಮಾಯಣವನ್ನು ಯಾರೂ ಓದುವುದಿಲ್ಲ ಅನ್ನೋದೊಂದು ಸ್ಟೇಟ್ಮೆಂಟ್. ಇಂಥ ನೋವಿನಲ್ಲೂ ವೆಂಕಟಿಗ ಮಾತ್ರ ಸಮಾಧಾನ ಚಿತ್ತನಾಗಿಯೇ ಬದುಕುತ್ತಿದ್ದ. ಸ್ಥಿತಪ್ರಜ್ಞ ಅಂದರೆ ಇದೇ ಮತ್ತೆ ಗೀತೆಯಲ್ಲಿ ಬರುವಂಥದ್ದು. ಸುಖ ದುಃಖೇ ಸಮಯಕೃತ್ವ. ಸುಖ ದುಃಖಗಳನ್ನು ಸಮಾನವಾಗಿ ನಾನು ಅನುಭವಿಸ್ತೀನಿ, ಸ್ವೀಕರಿಸ್ತೀನಿ ಅನ್ನುವಂಥ ಕೆಚ್ಚು ವೆಂಕಟಗಿನಿಗಿದೆ. ಅದು ಆಶ್ಚರ್ಯ. ಅಂದರೆ ನಿರ್ಮಲವಾಗಿ ಬದುಕ್ತಾ ಇದ್ದಾನೆ, ನೆಮ್ಮದಿಯಿಂದಲೇ ಇದ್ದಾನೆ ಅವನು. ಪಾಪ ಸಂಪಾದನೆ ಮಾಡೋದಲ್ಲಿ ಸ್ವಲ್ಪ ಹಣನ ತಾಯಿ ಕಳಿಸ್ಕೊಡ್ತಾನೆ. ನಿಮ್ಮ ಆಶೀಸ್ಸೇ ನಂಗೆ ಬೇಕು ಸ್ವಾಮಿ, ನಿಮ್ಮ ಆಶೀರ್ವಾದ ಅಂತ ಅರ್ಥ. ಒಂದು ನಿಮ್ಮ ಆಶೀರ್ವಾದ ನಂಗೆ ಬೇಕು ಸ್ವಾಮಿ, ಆಶೀರ್ವಾದ ಮಾಡಿ ಅಂತ ಹೇಳ್ತಾನೆ. ಒಂದು ಕಾಗದ ಬಂತು ಊರಿಂದ, ಹಳ್ಳಿಯಿಂದ. ಇವನಿಗೆ ಓದೋಕ್ಕೆ ಬರಲ್ಲ ಪಾಪ. ಅವನು ಯಾರೋ ಬಲ್ಲವ್ರ ಹತ್ರ ಹೋಗಿ ಓದಿಸ್ತಾನೆ. ಏನು ಸಂಗತಿ ಅಂದರೆ, ಆ ರೆಡ್ಡಿ ಸಾಹುಕಾರ ಇದ್ನಲ್ಲ, ಅವನು ಇನ್ನೊಂದು ಹುಡುಗಿಯನ್ನು ಹೀಗೇ ಎತ್ಕೊಂಡು ಹೋಗಿದ್ದ ಮನೆಗೆ. ಅವರು ವೆಂಕಟಗಿನಂಥ ಜನ ಅಲ್ಲ, ಈ ಸರಿ ಅವನು ಕದ್ಕೊಂಡ್ಬಂದಿರೋ ಹುಡುಗಿ ಗಂಡ. ಅವ್ರು ಹೋಗಿ ಅವನನ್ನು ಕೊಲೆ ಮಾಡಿಬಿಡ್ತಾರೆ. ರೆಡ್ಡಿ ಸತ್ತು ಹೋದ ಅಂತ ಅದರಲ್ಲಿದೆ. ಅದನ್ನು ಹೇಳಬೇಕೇ ಬಿಡಬೇಕೇ ಇವನು ಹೆಂಡತಿಗೆ? ಏನಿದೆ ಅದರಲ್ಲಿ ವಿಷಯ ಅಂತ. ಏನಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ. ಅಲ್ಲ, ಯಾಕೋ ನಿಮ್ಮನ್ನು ನೋಡಿದ್ರೆ ನನಗೆ ಅನುಮಾನ ಆಗುತ್ತೆ, ಏನೋ ಇರಬೇಕು ವಿಶೇಷ, ಹೇಳಿ. ಕೆಟ್ಟವನು ಅಷ್ಟೇ ಕೆಟ್ಟವನೇ, ಅವನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಅಂತಾಳೆ. ಇವನು ಹೇಳ್ತಾನೆ, ರೆಡ್ಡಿ ಸತ್ತು ಹೋಗ್ಬಿಟ್ನಂತೆ, ಅವನು ಕೊಲೆ ಆಗೋಯ್ತು. ಅವಳ ಕಣ್ಣಲ್ಲಿ ನೀರು ಬರುತ್ತೆ. ಪಾಪಿಗಳು ಸತ್ತರೂ ಹೆಣ್ಣುಮಕ್ಕಳು ಕಣ್ಣಲ್ಲಿ ನೀರು ತರ್ತಾರೆ ಅಂತ ಮಾಸ್ತಿದು ಒಂದು ಟೀಕೆ. ಮಹಾಪಾಪಿಯು ಸತ್ತಾಗಲೂ ಹೆಣ್ಣು ಮಕ್ಕಳ ಹೃದಯ ಎಂಥ ಕರುಣೆಯನ್ನು ತುಂಬಿರುತ್ತೆ ಅಂದರೆ ಅವ್ರ ಕಣ್ಣಲ್ಲಿ 2 ಹನಿ ನೀರು ಬರುತ್ತೆ ಅಂತ. ಕಥೆಯ ಈ ಭಾಗ ಓದುವಾಗ ನನ್ನ ಕಣ್ಣಲ್ಲೂ ನೀರು ಬರ್ತಾ ಇತ್ತು. ಅವಳೇನು ತಿಳಿದು ಹೆಂಗಸಲ್ಲ ಪಾಪ. ಇದು ಮತ್ತೆ ಹೇಳು ಮಾತು. ನನ್ನ ಹೆಂಡತಿಯೇನು ತಿಳಿದು ಹೆಂಗಸಲ್ಲ ಪಾಪ. ಇಷ್ಟಾಯಿತು. ಸ್ವಲ್ಪ ದಿನ ಆದಮೇಲೆ ಒಂದಿನ ಆ ಹೆಂಡತಿ ಊರಿಂದ ಬರುವಾಗ ಒಂದು ಮಗುನ ಕರ್ಕೊಂಡು ಬಂದಿದ್ಲು ಅವಳು ಇವನ ಜೊತೆ. ಇವನಿಗೆ ಮತ್ತೆ ವಾಪಸ್ ಬಂದಾಗ ಆ ಮಗು, ಅವಳು ಹೇಳ್ತಾಳೆ, ಈ ಮಗು ನೋಡಿ, ಇದ್ರ ಮೂಗು, ಇದರ ಕಣ್ಣು, ಇದರ ತುಟಿ ಎಲ್ಲ ನಿಮ್ಮ ಥರನೇ ಇದೆ ಅಂತಾಳೆ ಅವಳು. ಇವನನ್ನು ಏನು ನಂಬಿಸ್ಬೇಕು ಅಂತ, ಇವನಿಗೆ ಪ್ರೀತಿ ಆಗಬೇಕು ಅಂತ. ಅದಕ್ಕೆ ಅವನಂತಾನೆ, ನಾನು ಆ ಮಗುನ ಸರಿಯಾಗಿ ಹಾಗೆ ನೋಡಲೇ ಇಲ್ಲ, ನನಗೆ ಮಗು ಥರ ಕಾಣಿಸ್ತಾ ಇತ್ತು. ಗೋಪಾಲ ಇದ್ದ ಹಾಗಿದ್ದ ಅವನು, ಕೃಷ್ಣ ಇದ್ದ ಹಾಗಿದ್ದ ಆ ಮಗು.
ಆ ಮಗುವನ್ನು ಎಲ್ಲರೂ ನೆಲದ ಮೇಲೆ ನಿಲ್ಲಿಸ್ತಾರೆಯೇ ಅಂತ ಅದನ್ನು ಎತ್ಕೊಳ್ತಾನೆ. ಹೆಂಡತಿಯನ್ನು ಮತ್ತು ರೆಡ್ಡಿಗೆ ಹುಟ್ಟಿದ ಮಗುವನ್ನು ಇವನು ತನ್ನ ಮಗು ಅಂತ ಸ್ವೀಕಾರ ಮಾಡ್ತಾನೆ. ಯಾವ ನಿರ್ಭಿಡೆ, ಅವನಿಗೆ ತುಂಬ ನಿರ್ಭಿಡೆಯಿಂದ, ಯಾವ ರೀತಿಯ ಪ್ರತಿರೋಧವೂ ಇಲ್ಲದೆ ಅದನ್ನು ಅವನು ಮಾಡಿದ್ದಾನೆ. ಹಾಗಾದರೆ ವೆಂಕಟಿಗ ಎಂಥವನು? ಅವನು ಉದಾತ್ತ ಪುರುಷನೇ. ಎಷ್ಟು ಉದಾತ್ತನೆಂದರೆ, ಮಾಸ್ತಿಯವರಿಗೆ ಯಾರು ನಿತ್ಯದ ಆರಾಧ್ಯ ದೈವವೋ ಅಂತ ರಾಮಚಂದ್ರನಿಗೂ ಒಂದು ಕೈ ಮಿಗಿಲು ಅನ್ನಿಸ್ಬಹುದಂತ ಉದಾತ್ತ ಅವರು. ಯಾರೋ ಅಗಸ ಏನೋ ಮಾತು ಆಡ್ದ ಅಂಥೇಳಿ ಗರ್ಭಿಣಿ ಸೀತೆಯನ್ನು ರಾಮಚಂದ್ರ ಕಾಡಿಗೆ ಕಳಿಸ್ತಾನೆ. ಆದರೆ ಇನ್ನೊಬ್ಬರಿಂದ ಮಗುವನ್ನು ಪಡ್ಕೊಂಡು ತನ್ನ ಹೆಂಡತಿ ವಾಪಸ್ ಬಂದಾಗ ವೆಂಕಟಿಗ ಹೆಂಡತಿಯನ್ನು ಮಗುವನ್ನು ತನ್ನದೆಂದು ಒಪ್ಪಿಕೊಂಡು ಮನೆಗೆ ತೆಗೆದುಕೊಳ್ತಾನೆ. ಮಾಸ್ತಿ ಒಂದು ಹೊಸ ಕಲ್ಪನೆಯನ್ನು ನಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದಾರೆ. ಇವನು ಯಾರು? ಇಂಥ ಉದಾತ್ತತೆ, ಎಂಥ ಶ್ರೇಷ್ಠ ಮನುಷ್ಯ. ಒಬ್ಬ ಸಾಮಾನ್ಯ ಹಳ್ಳಿಗನಲ್ಲಿ ಇಂಥ ದೊಡ್ಡ ಗುಣ ಹೇಗೆ ಬಂತು? ಅದು ಮಾಸ್ತಿಯವರ ಆಶ್ಚರ್ಯಕ್ಕೆ ಕಾರಣ ಆಗುತ್ತೆ. ಕಥೆ ಮುಗಿಯುತ್ತೆ. ಯಾಕೆಂದರೆ ಆ ಮಗುನ ಅವನು ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಅವನು. ಮತ್ತೆ ಇದ್ದಕ್ಕಿದ್ದ ಹಾಗೆ ಅರಳಿ ಮರ ಪ್ರತ್ಯಕ್ಷ ಆಗುತ್ತೆ. ಮತ್ತೆ ಅರಳಿ ಮರ, ಅಲ್ಲಿದ್ದಂಥ ಹದ್ದು ಈಗ ತನ್ನ ರೆಕ್ಕೆಯನ್ನು ಚಾಚಿ ಕೊಡವಿ ಒಮ್ಮೆಗೆ ಆಕಾಶಕ್ಕೆ ಹಾರಿ ಹೋಯಿತು. ಗಂಡು ಮತ್ತು ಹೆಣ್ಣು ಗರುಡುಗಳು ಆಕಾಶದಲ್ಲಿ ಎಲ್ಲೂ ಕಾಣುತ್ತಿರಲಿಲ್ಲ ಅಂತ ಕತೆ ಮುಗಿಯುತ್ತೆ. ಇದು ವೆಂಕಟಿಗನ ಹೆಂಡತಿ ಅನ್ನುವಂಥ ಮಾಸ್ತಿಯವರ ಅದ್ಭುತವಾದ ಕಥೆಯ ಕೂಲಂಕಷವಾದ ಕಥನ. ಏಕೆಂದರೆ ಇದರಲ್ಲಿ ಏನನ್ನೂ ಬಿಡ್ಕೊಡೋದು ಅಂತ ಅನ್ಸುತ್ತೆ ನನಗೆ. ಅದು ಎಷ್ಟು ಮುಖ್ಯ ಆಗಿದೆ ಅಂದರೆ ಪ್ರತಿ ಒಂದು ಸಂಗತಿಯು ಅಲ್ಲಿ ಮುಖ್ಯ. ಆ ದೇವಸ್ಥಾನ, ಹನುಮಂತನ ಗುಡಿ, ಅಲ್ಲಿರೋ ಅರಳಿ ಮರ, ಆ ಅರಳಿ ಮರದ ಎಲೆಯನ್ನು ಕಿತ್ತು ಹಾಕಿರುವಂಥ ಯಾರೋ ಕುರಿ ಮೇಯಿಸುವವರು, ಆಡು ಮೇಯಿಸುವವರು, ಅಲ್ಲಿದ್ದಂಥ ಒಂದು ಒಂಟಿ ಹದ್ದು, ಪ್ರಾಯಶಃ ಹದ್ದೇನೆ ರೆಡ್ಡಿ. ಆ ಎರಡು ಹಕ್ಕಿಗಳಿವೆಯಲ್ಲ, ಅವೆರಡು ವೆಂಕಟಿಗ ಮತ್ತು ಅವನ ಹೆಂಡತಿ. ಅವರಿಬ್ಬರು ಮತ್ತೆ ಹಾರಿ ಹೋದರು. ಹದ್ದು ಕೊನೆಗೆ ಹೋಯಿತು. ಒಂದು ಜಗತ್ತಿನ ಚಿತ್ರನ, ಒಂದು ಬದುಕಿನ ಚಿತ್ರನ ರೂಪಕವಾಗಿ ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಆ ರೂಪಕ ಹೇಗಿರುತ್ತೆ ಅಂದರೆ ರಿಯಾಲಿಟಿಯಾಗೇ ಇರುತ್ತದು, ವಾಸ್ತವ ಸಂಗತಿಯಲ್ಲೇ ಇರುತ್ತದು. ಪದ್ಯದಲ್ಲಿ ಬರುವ ಮೆಟಫರ್ ಥರ ಇರೋದಿಲ್ಲ. ಪದ್ಯದಲ್ಲಿ ಇದನ್ನು ಬರೆದ್ರೆ ಅವನು ಬೇರೆ ಥರ, ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ ಅಂತ ಕುಮಾರವ್ಯಾಸ ಬರೆದರೆ ಅದು ಹೊರಗಿಂದ ಬಂದು ಸೇರಿಕೊಂಡಿದೆ ಅಂತ ಅನಿಸುತ್ತೆ ನಮಗೆ. ಮಾಸ್ತಿಯವರ ಅರಳಿ ಮರ ಕಥೆ ಒಳಗೆ ಇದೆ. ಕಥೆಯ ಹೊರಗಿಂದ ಯಾವ ವಸ್ತುವನ್ನು ಅವರು ಆಮದು ಮಾಡಿಕೊಳ್ಳುವುದಿಲ್ಲ. ಪ್ರತಿಯೊಂದು ಕಥೆಯ ಒಳಗಿನ ಸಂಕೀರ್ಣ ಜಗತ್ತಿನ ಒಡಲು ಕಟ್ಟಿಕೊಂಡೇ ಹುಟ್ಟುವಂಥ ಅದ್ಭುತಗಳಾಗಿರ್ತವೆ. ಹಾಗಾಗಿ ಒಂದು ಅಖಂಡವಾದ ಅನುಭವವನ್ನು ಮಾಸ್ತಿಯವರ ಕಥೆ ನಮಗೆ ಕೊಡುತ್ತೆ. ಹಾಗಾಗಿ ಇದು ವಿಮರ್ಶೆ ಇಲ್ಲೇನೆ. ಇವರನ್ನು ಟೀಕೆ ಮಾಡೋರೆಲ್ಲ ಏನು ಹೇಳಿದ್ರು ಅಂದರೆ, ವೆಂಕಟಿಗ ಒಂದು ವೇಳೆ ಆ ಹೆಂಡತಿಯನ್ನು ಮಗುವನ್ನು ಸ್ವೀಕಾರ ಮಾಡ್ದೇನೆ, ಈ ಮಗು ನಂದಲ್ಲ, ನಾನು ಇದನ್ನು ಸ್ವೀಕಾರ ಮಾಡಲಿಕ್ಕಾಗಲ್ಲ, ನೀನು ಬೇಕಾದರೆ ಬಾ, ಆದರೆ ಮಗುವನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳ್ಬೋದಾಗಿತ್ತು. ಅಥವಾ ನಿನ್ನನ್ನೂ ಮಗುವನ್ನು ಇಬ್ಬರನ್ನೂ ನಾನು ಸಾರಾಸಗಟಾಗಿ ತಿರಸ್ಕರಿಸ್ತೀನಿ ಅನ್ಬೋದಾಗಿತ್ತು. ಅಥವಾ ನೀನು ಸಮಾಜದ ಪರೀಕ್ಷೆಯನ್ನು ಸ್ವೀಕರಿಸು, ಅಗ್ನಿ ಪರೀಕ್ಷೆಗೆ ಒಳಗಾಗಿ ನಿನ್ನ ಪಾವಿತ್ರ್ಯವನ್ನು ತೋರಿಸು ನನಗೆ ಅಂತ ಹೇಳ್ಬೋದಾಗಿತ್ತು. ಶ್ರೀರಾಮನ ಹಾಗೆ ಅದು ಯಾವುದನ್ನೂ ಮಾಡಲಿಲ್ಲ ಅವನು. ಪಾಪ ಈ ಸೋ ಸಿಂಪಲ್, ಪಾಪ ಬಹಳ ಸಾಮಾನ್ಯ ಮುಗ್ಧ ಕೂಲಿಕಾರ ವೆಂಕಟಿಗ ಅವನು ಸುಲಭವಾಗಿ ತನ್ನ ಹೆಂಡತಿಯನ್ನು ತಗೊಂಡ, ಸಂಸಾರನ ನೆಟ್ಟಿಗೆ ಮಾಡಿಕೊಂಡ, ನೇರ ಮಾಡಿಕೊಂಡ. ಮಾಸ್ತಿ ಈ ಕಥೆಯ ಸಂಘರ್ಷ ಇದೆಯಲ್ಲ, ತನ್ನ ಹೆಂಡತಿ ಇನ್ನೊಬ್ಬರ ಪಾಲಾಗಿದ್ದಾಗ ಉಂಟಾಗುವಂಥ ಘರ್ಷಣೆ, ಅದನ್ನು ಸುಲಭವಾಗಿ ತಪ್ಪಿಸಿದರು. ಹೆಂಗೆ ತಪ್ಪಿಸಿದರು? ಫಲಾನುಭವಿಯಾದಂಥ ವೆಂಕಟಿಗ ಉದಾತ್ತನಾದ್ದರಿಂದ ಈ ಕಥೆ ಗೆದ್ಕೋತು. ಒಂದು ವೇಳೆ ಅವನು ಸಾಮಾನ್ಯನಾಗಿದ್ದರೆ, ಇದು ವಿಮರ್ಶಕರೆಲ್ಲ ಇತ್ತಿರುವಂಥ ಪ್ರಶ್ನೆ, ಈ ಉದಾತ್ತತೆ ಅನ್ನೋದೇನೆ ಮಾಸ್ತಿಯವರಲ್ಲಿ ಕಥೆಯನ್ನು ಸರಳಗೊಳಿಸುತ್ತೆ ಅಂತ. ಇದಕ್ಕೆ ಶೇಷಗಿರಿರಾಯರು ಉತ್ತರ ಕೊಟ್ಟಿದ್ದಾರೆ. ಉದಾತ್ತತೆಯೇ ಒಂದು ತಪ್ಪು ಅಂತ ಯಾಕೆ ಭಾವಿಸ್ತೀರಿ ನೀವು?
ಈಗಲೂ ನಮ್ಮಲ್ಲಿ ಎಷ್ಟೋ ಜನ ಮಹಾತ್ಮರಿದ್ದಾರೆ, ಉದಾತ್ತರಿದ್ದಾರೆ. ಸ್ವಲ್ಪವೂ ಸ್ವಾರ್ಥದ ರೇಜಿಗೆಲ್ಲದೆ ಇನ್ನೊಬ್ಬರ ಹಿತಕ್ಕೋಸ್ಕರ ಕೆಲಸ ಮಾಡುವಂಥ ಮಹಾತ್ಮರು ಭಾರತದಲ್ಲಿ ಇದ್ದೇ ಇದ್ದಾರೆ. ಹಳ್ಳಿಗಳಲ್ಲಂಥವರಿದ್ದಾರೆ. ನಿಮಗೆ ನಮ್ಮ ಜನ ಗೊತ್ತಿಲ್ಲ ಸ್ವಾಮಿ ಅಂತಾರೆ ಶೇಷಗಿರಿರಾಯರು. ನಮ್ಮ ಜನ ಹೇಗೆ ಬದುಕಿದ್ರು ಅಂತ ಗೊತ್ತಿಲ್ಲ, ಮಾಸ್ತಿಗೆ ಗೊತ್ತಿದೆ. ಮಾಸ್ತಿ ಅಂಥ ಜನ ನೋಡಿದ್ದಾರೆ, ಸ್ವತಃ ಮಾಸ್ತಿಯೇ ಹಾಗೆ ಬದುಕಿದ್ದಾರೆ. ಅದರಿಂದ ಉದಾತ್ತೀಕರಣ ಅನ್ನೋದು ಅವರಲ್ಲಿ ಎಳೆದುಕೊಂಡು ಬಂದ ತಂತ್ರ ಅಲ್ಲ. ಅವನು ಸಹಜವಾಗಿಯೇ ದೊಡ್ಡ ಮನುಷ್ಯ, ಅವನು ವೆಂಕಟಿಗ ಅಂತ. ಇದು ಈ ಕಥೆ. ಅದರ ವಿಮರ್ಶೆ ಅದಕ್ಕೆ ಕೊಡ್ಬೋದಂಥ ಉತ್ತರ ಇದೆಲ್ಲವೂ. ಅವ್ರದ್ದೊಂದು ಬಹಳ ಸೊಗಸಾದ ಕಥೆ ಇದೆ ಮಾಸ್ತಿ ಅವ್ರದ್ದು. ಇನ್ನೊಂದು ಆ ಕಥೆಯಲ್ಲಿ ಒಂದು ಕಥನ ಕವನ. ಅದು ಟೈಮ್ ಎಷ್ಟಾಯಿತು? ಎಷ್ಟು ನಿಮಿಷ? ಓಕೆ. ಆ ಕಥೆ ಹೇಗೆ ಅಂದರೆ, ಕಾಶಿ ದೇಶದಲ್ಲಿ ಒಬ್ಬ ರಾಜ ಇರ್ತಾನಂತೆ. ರಾಮಪ್ರಿಯ ಅಂತ ಅವನ ಹೆಸರು. ಆ ರಾಮಪ್ರಿಯ ರಾಜನಾಗಿ 20 ವರ್ಷ ಆಗಿದೆ. ಅವನಿಗೆ 2 ರಾಣಿಯರಿದ್ದಾರೆ. 2 ರಾಣಿಯರಿಂದ 4 ಜನ ಮಕ್ಕಳಿದ್ದಾರೆ ಅವನಿಗೆ. ಯಾರಿಗೆ? ರಾಮಪ್ರಿಯನಿಗೆ. ರಾಮಪ್ರಿಯ ಒಂದು ರಾತ್ರಿ ತನ್ನ ನಗರದ ವೀಕ್ಷಣೆಗೆ ಹೋಗಿದ್ದಾನೆ, ಗುಪ್ತವೇಷದಲ್ಲಿ. ಹೋಗಿದ್ದಾಗ 3 ದೃಶ್ಯಗಳು ಅವನನ್ನು ಸೆಳೆಯುತ್ತವೆ. ಒಬ್ಬಳು ಬಾಣಂತಿಯನ್ನು ನೋಡ್ತಾನೆ. ಅಂದರೆ ಸಿದ್ಧಾರ್ಥ ಹೇಗೆ ತನ್ನ ಜೀವನದಲ್ಲಿ ಒಂದು ರಾತ್ರಿ ಅನುಭವ ಪಡಿತಾನ, ಲೋಕಾನುಭವ, ಹಾಗೆಯೇ ಈ ರಾಮಪ್ರಿಯ 3 ಬಹಳ ಮನಸ್ಸಿಗೆ ಮುಟ್ಟುವಂಥ ನೋಟುಗಳನ್ನು ನೋಡ್ತಾನೆ. ಅವನಿಗೆ ಸಂಸಾರದಲ್ಲಿ ವೈರಾಗ್ಯ ಬರುತ್ತೆ. ಈ ರಾಜನ ಬದುಕು ಅನ್ನೋದು ಸುಳ್ಳು ಬದುಕು, ದೊರೆಯ ಬದುಕು ಅನ್ನೋದು ಸುಳ್ಳು ಬದುಕು. ಇದನ್ನು ಬೇಡ, ನನಗೆ ಇದು ಬಿಟ್ಟು ಬಿಡ್ತೀನಿ. ಈ ರಂಗಿನ ವೇಷಗಳು ನನಗೆ ಬೇಕಾಗಿಲ್ಲ. ಈ ಕಿರೀಟ, ಭುಜಕೀರ್ತಿ, ಪಟ್ಟೆ ಪೀತಾಂಬರ, ವಜ್ರ ವೈಢೂರಿಗಳು ಇವೆಲ್ಲವನ್ನು ಕಿತ್ತಾಕಿ ತೆಗೆದುಕೋ ನೀ ಕೊಟ್ಟ ವಸ್ತ್ರ ವಿಲಾಸ ಅಂಥೇಳಿ ಅಡಿಗರು ಬರೀತಾರಲ್ಲ, ಹಾಗೆ ಎಲ್ಲವನ್ನು ಬಿಟ್ಟು ಬೆತ್ತಲಾಗಿ ನಾನು ಬದುಕ್ತೀನಿ ಅಂತ ನಿರ್ಣಯ ಮಾಡಿ ಕಾಡಿಗೆ ಹೊರಟೋಗ್ಬಿಡ್ತಾನೆ. ಬೆಳಗಾಗಿದ್ದರೆ ರಾಜ ಇಲ್ಲವೇ ಇಲ್ಲ. ಕಾಶಿ ಮಹಾರಾಜ ಇದ್ದಕ್ಕಿದ್ದಾಗೆ ನಾಪತ್ತೆ, ಎಲ್ಲೋದವನು ಅಂತ. ನಮ್ಮ ಇವತ್ತಿನ ಅಧಿಕಾರಶಾಹಿ ಜನ ಹೀಗೆ ಒಮ್ಮೆಗೆ ವೈರಾಗ್ಯವನ್ನು ಪಡೆದು ಯಾಕೆ ಬಿಟ್ಟು ಹೋಗಬಾರದು? ರಾಜನನ್ನು ಹುಡುಕೊಂಡು ಎಲ್ಲರೂ ಹುಡುಕ್ತೆ. ಅರಮನೆಯಲ್ಲಿ ಬೇಕಾಷ್ಟು ಸೈನಿಕರು, ಸೇವಕರು, ದೂತರು ಇದ್ದಾರೆ. ಕೊನೆಗೆ ಗೊತ್ತಾಗತ್ತೆ, ಮಹಾರಾಜ ಒಂದು ಕಾಡಿನಲ್ಲಿ ಏಕಾಂಗಿಯಾಗಿ ಒಂದು ಗುಡಿಸಲು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾನೆ ಗೊತ್ತಾಗುತ್ತೆ. ರಾಮಪ್ರಿಯನಿಗೆ ಈ ಗತಿ. ಈ ರಾಮರಾಜ ಈ ರೀತಿ ಹೋಗಿದ್ದಾನೆ ಕಾಡಿಗೆ. ಅವನನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂಥೇಳಿ ಅಲ್ಲಿ ರಾಮಾಯಣದಲ್ಲಿ ಭರತ ಹೋದ ಹಾಗೆ ಇಲ್ಲಿ ಸಂಸಾರವೆಲ್ಲ ಹೋಗುತ್ತೆ. ನೀನು ವಾಪಸ್ ಬಾ, ರಾಜ್ಯವನ್ನು ಮತ್ತೆ ಒಪ್ಕೋ, ರಾಜ್ಯಭಾರ ಮಾಡು. ಹೀಗೆ ನೀನು ವೈರಾಗ್ಯವನ್ನು, ಅಕಾಲದಲ್ಲಿ ವೈರಾಗ್ಯವನ್ನು ಪಡೆಯಬಾರ್ದು ಅಂತ ಅವನು ಕೇಳ್ಕೊಳ್ಳುತ್ತೆ. ಅದಕ್ಕೆ ರಾಮಪ್ರಿಯ ಹೇಳ್ತಾನೆ, ನನಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನಾನು ಬದುಕ್ತೀನಿ. ಇದು ಮಾಸ್ತಿ ಸಿದ್ಧಾಂತ. ನಿನ್ನ ಬದುಕಿಗೆ ಯಾವುದು ಸರಿ ಅನಿಸುತ್ತೋ ನೀನು ಹಾಗೆ ಬದುಕು. ನಿನ್ನ ಆತ್ಮವೇ ಅದಕ್ಕೆ ಸಾಕ್ಷಿ. ಏನೋ ತತ್ವ ಇದೆ, ಏನೋ ಆಚಾರ ಇದೆ, ಏನೋ ವಿಚಾರ ಇದೆ, ಜನ ಏನೋ ಹೇಳ್ತಾರೆ ಅಂಥೇಳಿ ನೀನು ನಿನ್ನ ಬದುಕನ್ನು ಹಾಳು ಮಾಡ್ಕೋಬೇಡ. ನನಗೆ ಅರಮನೆ ಬದುಕು ಬೇಡ ಅನ್ನಿಸ್ತು, ಬಿಟ್ಟೆ, ಬಂದೆ. ಕಾಡಿಗೆ ಬಂದ ಮೇಲೆ ಮೈ ತುಂಬ ಕಜ್ಜಿ ವರ್ಣ ಆಗೋಯ್ತು. ಕಾಡಿನಲ್ಲೊಬ್ಬಳು ಬೇಡ್ರ ಹುಡುಗಿ ಇದ್ಲು. ಆ ಬೇಡ್ರ ಹುಡುಗಿ ಇವನ ಬಗ್ಗೆ ಕರುಣೆಯಿಂದ ಆರೈಕೆ ಮಾಡಿ ಆ ಕಜ್ಜಿ ಎಲ್ಲ ವಾಸಿ ಆಗುವಾಗ ಮಾಡಿದ್ಲು. ಅದೇನು ಸಂದರ್ಭನೋ ಗೊತ್ತಿಲ್ಲ, ನನಗೆ ಅವಳಲ್ಲಿ ಆಸಕ್ತಿ ಉಂಟಾಯಿತು. ನಾನು ಮತ್ತು ಆ ವನಕನ್ನೆ ಇಬ್ಬರು ದಂಪತಿಗಳಾಗಿ ತಮ್ಮ ಜೀವನವನ್ನು ಶುರು ಮಾಡಿದ್ವಿ. ನನಗೆ ಒಂದು ಮಗು ಆಗಿದೆ ಈಗ. ಒಳಗಡೆಯಿಂದ, ಗುಡಿಸಲಿಂದ ಒಳಗಡೆ ಆ ಮಗು ನಿಂತ್ಕೊಂಡು ಚೆಲುವೆಯಾದ ಆ ವ್ಯಾಧರ ಹುಡುಗಿ ಹೊರಗೆ ಬರ್ತಾಳೆ. ಬಂದು ಆ ಮಗುವನ್ನು ಇವನು ತೊಡೆ ಮೇಲೆ ಇಡ್ತಾಳಂತೆ. ತಾನು ಪಕ್ಕದಲ್ಲಿ ಆರಾಮಾಗಿ ಕುತ್ಕೋತಾಳಂತೆ. ಈ ಕಡೆ ರಾಣಿಯರು, 4 ಜನ ಮಕ್ಕಳು ಎಲ್ಲ ಇದ್ದಾರೆ, ಮಂತ್ರಿಗಳು ಎಲ್ಲ. ಇವರೆಲ್ಲರ ಎದುರಿಗೆ ಇದು ಬಹಳ ಸರಳವಾಗಿ ಇದೇನೂ ಅಲ್ಲ, ಏನೂ ಆಗಿಲ್ಲ ಅನ್ನೋ ಹಾಗೆ ಒಂದು ನಾಟಕ ನಡೆದು ಹೋಗುತ್ತೆ.
ಕೊನೆಗೆ ಮಂತ್ರಿ ಹೇಳ್ತಾನೆ, ರಾಜ ನೋಡಪ್ಪ, ನಾನೀಗ ವಾಪಸ್ ಬರೋದಿಲ್ಲ. ನನಗೆ ಈ ಕಾಡಿನಲ್ಲಿ ಇವಳೊಂದಿಗೆ ಬದುಕೋದೇ ಸರಿಯಾದ ಮಾರ್ಗ ಅಂತ ನನಗೆ ಯಾಕೋ ಅನಿಸ್ಬಿಟ್ಟಿದೆ. ಇದಕ್ಕೇನು ಯಾವ ವೇದ ಯಾವ ಶಾಸ್ತ್ರ ಹೇಳುತ್ತೆ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಬೋಧೆ, ನಾನು ಹಿಂಗಿರಬೇಕು ಅಂತ. ಹಾಗಿದ್ದೀನಿ ನಾನು. ಮಕ್ಕಳಿದ್ದಾರೆ, ಅವ್ರ ರಾಜ್ಯ ನೋಡ್ಕೋತಾರೆ. ಮತ್ತೆ ನೀವು ಬರಬೇಡಿ, ನನ್ನನ್ನು ಕರಿಬೇಡಿ ವಾಪಸ್ ಅಂತ ಕಳಿಸ್ಕೊಡ್ತಾನೆ. ಇದು ಇನ್ನೊಂದು ರಾಮಪ್ರಿಯ ಉದಂತ ಅಂತ ಈ ಕಥೆ. ಇದು ನೋಡಿ ಎಷ್ಟು ವ್ಯತ್ಯಾಸ ಇದೆ ಇಲ್ಲಿ. ದಾಂಪತ್ಯವನ್ನು ಬಿಟ್ಟು, ಸಂಸಾರವನ್ನು ಬಿಟ್ಟು, ಬುದ್ಧನ ಹಾಗೆ ಇದ್ದಕ್ಕಿದ್ದ ಹಾಗೆ ವೈರಾಗ್ಯದಿಂದ ಕಾಡಿಗೆ ಹೋದವನು ತಪಸ್ಸು ಮಾಡಲಿಲ್ಲ. ಅಲ್ಲಿ ಮತ್ತೊಂದು ಹೆಂಡತಿನ ಕಟ್ಕೊಂಡ, ಮತ್ತೊಂದು ಸಂಸಾರ ಮಾಡ್ದ, ಮತ್ತೊಂದು ಮಗುವನ್ನು ಪಡೆದ, ಮಗುವನ್ನು ಪ್ರೀತಿಸ್ದ. ಅವನಿಗೆ ಆಗ ಗೊತ್ತಾಯಿತು ಪ್ರೀತಿ ಅಂದರೆ ಏನು, ಮಗುನ ಸಾಕೋದು ಅಂತಂದ್ರೆ ಏನು, ಹೆಂಡತಿ ಅನ್ನುವಂಥ ವಸ್ತು ಎಂಥದ್ದು, ದಾಂಪತ್ಯ ಅರ್ಥ ಏನು, ಅದೆಲ್ಲ ಅವನಿಗೆ ರಾಜನಾಗಿದ್ದಾಗ ಗೊತ್ತಿರಲಿಲ್ಲ. ಅದೆಷ್ಟು ಕೃತಕ ಮತ್ತು ಕೃತ್ರಿಮ ಅಂದರೆ ರಾಜನ ಬದುಕು. ಹೆಂಡತಿ ಹಡಿತಾಳೆ, ಅದನ್ನು ಯಾರೋ ದಾಸಿ ಅದಕ್ಕೆ ಹಾಲು ಕೊಡ್ತಾಳೆ, ಮತ್ತೆಲ್ಲೋ ಬೆಳೀತದೆ. ಆ ಮಗು ನಿಂತ್ಕೊಳ್ಳೋಕೆ ಇವನಿಗೇನು ಸಮಯ ಇರುತ್ತೆ? ಹಗಲು ರಾತ್ರಿ ರಾಜಕಾರಣ ಮಾಡೋರಿಗೆ ನಿದ್ದೆ ಮಾಡೋ ಸಮಯ ಇಲ್ಲಿ, ಅದಕ್ಕೆ ಅಸೆಂಬ್ಲಿಯಲ್ಲಿ ನಿದ್ದೆ ಮಾಡಬೇಕಾಗುತ್ತೆ. ಹಂಗಾಗೋಯ್ತು ಇವನು ಸೃಷ್ಟಿ ಪಾಪ. ಅದಕ್ಕೆ ಸುಳ್ಳು ಬದುಕು ನಾನು ಭಾಳ ಮನಸ್ಸಿಗೆ ರೇಜಿಯಾಗಿಬಿಟ್ಟಿದೆ. ನಾನು ಕಾಡಿನಲ್ಲಿ ನಿಜವಾದ ಬದುಕು ಅಂದರೆ ಏನು, ನಿಜವಾದ ಪ್ರೀತಿ ಅಂದರೆ ಏನು, ನಿಜವಾದ ದಾಂಪತ್ಯ ಹೆಣ್ಣುಗಂಡಿನ ಸಂಬಂಧ ಅಂದರೆ ಏನು, ಮಗುವನ್ನು ಪಡೆಯೋದು ಅಂದರೆ ಏನು, ಅದನ್ನು ಸಾಕೋದು ಬೆಳೆಸೋದು ಅಂತಂದ್ರೆ ಏನು. ಮಗುವನ್ನು ಸಾಕುವ ಬೆಳೆಸುವ ಸುಖಕ್ಕಿಂತ ಮತ್ತೊಂದು ಸುಖ ಇಲ್ಲ ಅಂತ ಮಾಸ್ತಿ ಮತ್ತೆ ಮತ್ತೆ ಹೇಳ್ತಾರೆ. ಒಂದು ಸರಿ ನಿಜ ಜೀವನದಲ್ಲಿ ಕಥೆ ಅಲ್ಲ, ಬಂದವ್ರನ್ನ ಯಾರೋ ಒಬ್ಬರು ದಂಪತಿಗಳು ಬರ್ತಾರೆ ಅವ್ರ ಮನೆಗೆ, ಮಾಸ್ತಿ ಮನೆಗೆ. ಅದ್ರ ಬಗ್ಗೆ ಬರೆದಿದ್ದಾರೆ, ಅನೇಕರು ದಾಖಲೆ ಮಾಡಿದ್ದಾರೆ. ಬಹಳ ದುಃಖಿತರಾಗಿರ್ತಾರೆ. ಏನೋ ತುಂಬ ಸಂಕಟದಲ್ಲಿದ್ದು ಸ್ವಾಮಿ, ನಿಮ್ಮ ಹತ್ರ ಮಾತಾಡಬೇಕು, ಏನೋ ಬಲ್ಲವರಿಂದ ಒಂದೆರಡು ಒಳ್ಳೆ ಮಾತು ಕೇಳಿದರೆ ಸಮಾಧಾನ ಆಗುತ್ತೆ ಅಂತ ಬಂದ್ವಿ. ಏನು ವಿಷಯ ಅಂತ. ಇಲ್ಲ, ಭಾಳ ಕಷ್ಟಪಟ್ಟು ನಾವು ಕೊನೆಗೆ ಒಂದು ಮಗು ಪಡೆದ್ವಿ. ಆ ಮಗುನ ಚೆನ್ನಾಗಿ ಓದಿಸ್ತೀವಿ, ಅವ್ನು ಎಲ್ಲದರಲ್ಲೂ ರ್ಯಾಂಕ್ ಬಂದ. ಕೊನೆಗೆ ಇಂಜಿನಿಯರಿಂಗ್ ಮಾಡ್ದ, ಸಾಫ್ಟ್ವೇರ್ ಇಂಜಿನಿಯರ್ ಆದ, ಅಮೇರಿಕದಲ್ಲಿ ಕೆಲಸ ಸಿಕ್ತು, ಅಲ್ಲಿ ಹೊರಟು ಹೋದ. ಮೊದಲು 1-2 ವರ್ಷ ಆಗ ಈಗ ಬರ್ತಿದ್ದ, ಪತ್ರ ಬರೀತಿದ್ದ, ಫೋನ್ ಮಾಡ್ತಿದ್ದ, ಈಚೆಗೆ ಸುದ್ದಿನೇ ಇಲ್ಲ. ಅಲ್ಲೇ ಯಾರನ್ನೋ ಮದುವೆ ಮಾಡ್ಕೊಂಡಂತೆ, ಮಕ್ಕಳಾದ್ರಂತೆ, ಅವ್ರ ಪಾಡಿಗೆ ಅವರಿದ್ದಾರೆ. ನಮ್ಮ ಮಗು ನಮಗೇನು ಕೊಡೋದು ಬೇಡ, ಕಡೆ ಪಕ್ಷ ಅಪ್ಪ ಅಮ್ಮ ಹೇಗಿದ್ದೀರಾ ಅಂತ ಕೇಳೋದು ಬೇಡವೆ. ಭಾಳ ಸಂಕಟ ಸ್ವಾಮಿ ನಮಗೆ ಅಂದ್ರಂತ ಅವರಿಬ್ಬರು, ವಯಸ್ಸಾದವರು. ಅದಕ್ಕೆ ಮಾಸ್ತಿ ಕೇಳ್ತಾರೆ ಅವ್ರಿಗೆ, ಅಲ್ಲ ನೀವು ಆ ಮಗುನ ಸಾಕಬೇಕಾದ್ರೆ ಅದು ತೊದಲು ಮಾತು ಆಡ್ತಾ ಇತ್ತಲ್ಲ, ನಿಮಗೇನು ಏನಾಯ್ತಾಗ? ಅದು ತುಂಬ ಸಂತೋಷ ಆಗೋದು ಸ್ವಾಮಿ ಅಂದ್ರೆ. ಅದಕ್ಕೆ ನೀವು ಊಟ ಮಾಡಿಸ್ತಿದ್ರಲ್ಲ, ಅದಕ್ಕೆ ಅವಾಗ ಹೇಗಿತ್ತು ಅನುಭವ ಅಂತದೆ? ಭಾಳ ಚೆನ್ನಾಗಿತ್ತು. ಆ ಮಗು ನಡೆಯುವಾಗ, ನಡಿಗೆ ಕಲಿತಾಗ, ಮೊಟ್ಟ ಮೊದಲಿಗೆ ನಿಮ್ಮನ್ನ ಅಪ್ಪ ಅಂದಾಗ, ಈಕೆನ ಅಮ್ಮ ಅಂದಾಗ ಅಯ್ಯೋಯ್ಯೋ ತುಂಬ ಸಂತೋಷ ಆಯಿತು. ಅವನು ರ್ಯಾಂಕ್ ತೊಗೊಂಡಾಗ ಹೈಸ್ಕೂಲ್ನಲ್ಲಿ, PUCಯಲ್ಲಿ, ಕಾಲೇಜಲ್ಲಿ ಅಯ್ಯೋಯ್ಯೋ ಮಹತ್ವದ ಖುಷಿ ಆಯಿತು ನಮಗೆ. ಏನು ಊರಿಗೆಲ್ಲ ಸ್ವೀಟ್ ಕೊಟ್ಟಿವಿ ನಾವು. ಮತ್ತು ಎಲ್ಲ ಪಡ್ಕೊಂಡ್ಬಿಟ್ಟಿದ್ದಾರಲ್ಲ ಸ್ವಾಮಿ ಸಂತೋಷನ. ಅವನು ಮಗನಾಗಿ ಹುಟ್ಟಿ ಏನೇನು ಕೊಡಬೇಕು ಅದೆಲ್ಲ ಬೇಕಾದಷ್ಟು ಕೊಟ್ಬಿಟ್ಟಿದ್ದಾನೆ, ಇನ್ನು ಬಿಡಿ ಅವನನ್ನು ಅವನ ಪಾಡಿಗೆ. ದುಃಖದಿಂದ ಬಂದಂಥ ಗಂಡ ಹೆಂಡತಿ ಸಮಾಧಾನವಾಗಿ ವಾಪಸ್ ಹೋಗ್ತಾನೆ. ಇದು ಮಾಸ್ತಿ ಮ್ಯಾಜಿಕ್. ಅವರು ತಮ್ಮ ಬದುಕಿನಲ್ಲಿ ಯಾವ ತತ್ವವನ್ನು ನಂಬಿದ್ದರೋ ಅದನ್ನೇ ತಮ್ಮ ಕಥೆಯಲ್ಲೂ ಹೇಳ್ತಾರೆ. ಮಂತ್ರಿಯನ್ನು ವಾಪಸ್ ಕಳಿಸ್ತಾರೆ. ರಾಜ್ಯನೂ ಬೇಡ, ಕೋಶನೂ ಬೇಡ, ಅರಮನೆಯೂ ಬೇಡ, ಅಲಂಕಾರವೂ ಬೇಡ, ನನಗೆ ಈ ಬೇಡ್ರ ಹುಡುಗಿ ಸಾಕು, ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಈ ಮಗು ಸಾಕು, ನಾನು ಪ್ರೀತಿಯನ್ನು ಕಂಡ್ಕೋತೀನಿ, ಹೊಸ ಬದುಕನ್ನು ನಾನು ಬದುಕ್ತೀನಿ. ನಿಜವಾದ ಬದುಕು, ರೆಲೆವೆಂಟ್ ಆಗಿರುವಂಥ ಅಥೆಂಟಿಕ್ ಆದ ಬದುಕು ಯಾವುದು, ಅದನ್ನು ನಾನು ಕಂಡುಕೊಳ್ತೀನಿ ಈಗ ಅಂತ ರಾಮಪ್ರಿಯ ಉದಂತ ನಿರ್ಣಯ ಮಾಡಿದ್ದಾನಂತೆ. ಇದು ಒಂದು ಕಥೆ. ಅಂದರೆ ಎಷ್ಟು ವ್ಯತ್ಯಾಸ ನೋಡಿ, ನೀವು ಅದನ್ನು ಗಮನಿಸಬೇಕು. ನೀವು ಮಾಸ್ತಿಯವರ ತತ್ವದ ಹಿಂದಿರುವಂಥ ಒಂದು ಅಗಾಧವಾದ ನಂಬಿಕೆ ಮತ್ತು ವಿಶ್ವಾಸ, ಮೌಲ್ಯನಿಷ್ಠೆ ಯಾವುದು ಇವತ್ತು ವರ್ತಮಾನದಲ್ಲಿ ಕಾಣ್ತಾ ಇಲ್ಲವೋ ಅದು ಮಾಸ್ತಿ ಕಥೆ ನಮಗೆ ಕೊಡುತ್ತೆ. ಇದು ವರ್ತಮಾನದಲ್ಲಿ ಇಲ್ಲ, ಇವತ್ತಿನ ಬದುಕಿನಲ್ಲಿ ಇಲ್ಲ. ನಮ್ಮ ಮಗನ ನಾವು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಸ್ವಾಮಿ, ದಯವಿಟ್ಟು ಕ್ಷಮಿಸಿ, ಅವನು ಕೊಲೆ ಮಾಡಿದಾನ ಆದರೆ ಪರವಾಗಿಲ್ಲ, ಬಿಟ್ಬಿಡಿ ಅವನ್ನ ಅಂತಾರೆ ನಮ್ಮ ಜನ. ಹೌದಾ? ಏನು ಬೇಕಾದ್ರೂ ತಪ್ಪು ಮಾಡ್ಬೋದು, ತಪ್ಪು ಮಾಡಿದ್ಮೇಲೆ ಕ್ಷಮೆ, ಸಾರಿ ಅಂದ್ಬಿಟ್ರೆ ಸಾಕು, ಕಾಲಲ್ಲಿ ಒದ್ಬಿಟ್ಟು ಸಾರಿ. ಆ ಪದನ ಯಾರು ಹೇಳ್ಕೊಟ್ರು? ಭಾರತೀಯರಿಗೆ 4 ಅಕ್ಷರ SORRY ಹೇಳಿಬಿಟ್ರೆ ಎಲ್ಲ ಸರ್ವ ಪಾಪ ನಿರ್ಮೂಲನ.
ಇವತ್ತಿನ ಸಮಾಜ ಆಗಿದೆ. ಮಕ್ಕಳ ಕಂಟ್ರೋಲಲ್ಲಿ ತಂದೆ ತಾಯಿ ಇಲ್ಲ, ತಂದೆ ತಾಯಿ ನಿಯಂತ್ರಣದಲ್ಲಿ ಮಕ್ಕಳಿಲ್ಲ. ಇವತ್ತು ಮದುವೆ ಆಯಿತು, 3 ತಿಂಗಳಿಗೆ ಆಗಲೇ ಡೈವೋರ್ಸು. ಇನ್ನೊಂದು ಆಹ್ವಾನ ಪತ್ರಿಕೆ, ನಮ್ಮ ಮಗಳು ಡೈವೋರ್ಸ್ ತೊಗೊಂಡ್ಲು, ಅದಕ್ಕೊಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಬನ್ನಿ. ಯಾವ ಚಿತ್ರದಲ್ಲಿ ಮದುವೆ ಮಾಡಿದರೋ ಅದೇ ಚಿತ್ರದಲ್ಲಿ ಈಗ ಡೈವೋರ್ಸ್ ಕಾರ್ಯಕ್ರಮ, ವಿಚ್ಛೇದನ ಕಾರ್ಯಕ್ರಮ, ಪರಿಣಯ ಕಾರ್ಯಕ್ರಮ, ವಿಚ್ಛೇದನ ಕಾರ್ಯಕ್ರಮ. ಮದುವೆಯಾದ ಹುಡುಗ ಹುಡುಗಿ ಒಟ್ಟಿಗೆ ಇರ್ತಾರೆ ಅಂದರೆ ಅದಕ್ಕಿಂತ ಆಶ್ಚರ್ಯಕರವಾದ ಸಂಗತಿನೇ ಇಲ್ಲ. ಅಯ್ಯೋ 1 ವರ್ಷ ಆಯ್ತು ರೀ, ಚೆನ್ನಾಗಿದ್ದಾರೆ ಒಟ್ಟಿಗೆ, ಪರವಾಗಿಲ್ಲ ಸರ್, ಇವ್ರ ಲಕ್ಕಿ, ಸಂತೋಷ ಆಗ್ಬಿಡುತ್ತೆ ನಮಗೆ. ಅಂದರೆ ದಾಂಪತ್ಯದಲ್ಲಿ ಏನಾಗಿದೆ ಅಂತ, ದಾಂಪತ್ಯ ತತ್ವ ದೊಡ್ಡದು ಅಂತ ಗೊತ್ತು ಮಾಸ್ತಿಗೆ. ದಾಂಪತ್ಯ ತತ್ವ ಅದು ಸೀತಾರಾಮರ ಕಾಲದಿಂದ ನಿರಂತರವಾಗಿ ಬಂದಿರುವಂಥ ಒಂದು ಅದ್ಭುತವಾದ ಸಾಮಾಜಿಕ ವ್ಯವಸ್ಥೆ. ಅದನ್ನು ನಾನು ಗೌರವಿಸ್ತೀನಿ ಅಂತಾರೆ ಮಾಸ್ತಿಯವರು. ಅದಕ್ಕೇ ರಾಮನವಮಿ ದಿವಸ ಅಂತ ಪದ್ಯದಲ್ಲಿ, ರಾಮನವಮಿನಲ್ಲಿ ಅವರು ತೊಗೊಂಬರ್ತಾರೆ. ಆ ಮನೆ ಮಕ್ಕಳು, ಮಗ ಮತ್ತು ಸೊಸೆನೇ ಅಲ್ಲಿ ರಾಮ ಮತ್ತು ಸೀತೆ ಆಗಿಬಿಡ್ತಾರೆ. ಗೌಡ್ರ ಮಗ ರಾಮ ಆಗ್ತಾನೆ, ರಾಮಣ್ಣ. ಅವಳ ಹೆಂಡತಿ ಈರವ್ವ ಸೀತೆ. ನೀವೇ ದಶರಥ ಅಂತಾರೆ. ಮಾಸ್ತಿ ಹೇಳ್ತಾರೆ, ಹಾಗಾದರೆ ಜನಕ ಯಾರು? ನಾನೇ ಜನಕ ಸ್ವಾಮಿ ಅಂತಾರೆ. ಇದು ಮಾಸ್ತಿ ಕಲ್ಪನೆ. ಅಂದರೆ ದಾಂಪತ್ಯದ ತತ್ವವನ್ನು ಅವರು ಮೆಚ್ಚಿಕೊಂಡಿದ್ದಾರೆ. ಆದರೆ ದಾಂಪತ್ಯ ಅಂತ ಅನ್ನೋದು ಒಂದು ಹಿಂಸೆಯಾಗಿದ್ದರೆ ಅದನ್ನು ಬಿಟ್ಟು ಹೊರಗಡೆ ಬಂದರೆ ತಪ್ಪಿಲ್ಲ ಅಂತಲೂ ಅವ್ರು ಹೇಳ್ತಾರೆ. ಅಷ್ಟು ಧಾರಾಳತನ ಇದೆ ಅವರಲ್ಲಿ. ಏನಾರ ಆಗಲಿ ನಾನು ಗಂಡನ ಜೊತೆ ಇರಲೇಬೇಕು ಅನ್ನುವಂಥ ಹಠ ಅದಿಲ್ಲ. ಇದು ಗಮನಿಸಿ, ಈ ದಾಂಪತ್ಯದ ಬಗ್ಗೆ ಎಷ್ಟು ಸೂಕ್ಷ್ಮ ಚಿಂತನೆ ಮಾಡ್ತಾರೆ ಅಂತ. ಒಂದು ವೇಳೆ ಅವನು ಬೇರೆ ಗಂಡನ ಹತ್ರ ಹೋಗಿದ್ಲು, ವೆಂಕಟಗನ ಹೆಂಡತಿ ಹಾಗೆ. ಅವಳಿಗೆ ಬೇರೆ ಒಂದು ವೇಳೆ ಪಶ್ಚಾತ್ತಾಪ ಆಯಿತು, ವಾಪಸ್ ಬಂದಳು, ಮಗುನ ಕರ್ಕೊಂಡು ಬಂದಳು. ತುಂಬ ಸಂತೋಷ ಬಾಮ್ಮ, ಮತ್ತೆ ನಮ್ಮನೆಗೆ ಲಕ್ಷ್ಮಿ ಬಂದ ಹಾಗಾಯಿತು ಅಂತಾನೆ ವೆಂಕಟಿಗ. ದಾಂಪತ್ಯ ಒಡೆದು ಹೋದರೆ ಅದನ್ನು ಮತ್ತೆ ಕೂಡಿಸೋದಕ್ಕೆ ಸಾಧ್ಯ. ನಂಬಿಕೆ ಇರಬೇಕು, ಪರಸ್ಪರ ಪ್ರೀತಿ ಇರಬೇಕು. ದಾಂಪತ್ಯ ಭಾಳ ದೊಡ್ಡದು, ಅದನ್ನು ನಾವು ಉಳಿಸ್ಕೋಬೇಕು. ದಾಂಪತ್ಯ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಹೊರಗಡೆ ಬಂದರೂ ತಪ್ಪಿಲ್ಲ. ಅದರಲ್ಲಿ ನಾನು ಅನ್ಯಾಯ ಆಗೋದಿಲ್ಲ. ಅದು ನಳಿನಿಯ ತಂದೆ ಅನ್ನೋ ಕಥೆಯಲ್ಲಿ ಅದೇ ಬರುತ್ತೆ. ಆ ನಳಿನಿ ಒಬ್ಬ ಲಾಯರ್ ಮಗಳು, ಶ್ರೀಮಂತ ಲಾಯರ್. ಅವನು ಚಿಕ್ಕ ವಯಸ್ಸಲ್ಲೇ ಅವನಿಗೆ ಮದುವೆ ಮಾಡ್ತಾರೆ. ಕುಂಭಕೋಣದಲ್ಲಿ ಅವನ ಗಂಡ, ಆ ಹುಡುಗಿಯ ಭಾವಿ ಪತಿ ಕಾಲೇಜಲ್ಲಿ ಓದ್ತಾ ಇರ್ತಾನೆ. ಹುಡುಗ ಚೆನ್ನಾಗಿದ್ದಾನೆ ಅಂಥೇಳಿ ಇವರೇ ಓದಿಸೋದು ಅವನ್ನ ಅಂತ, ಆ ಹುಡುಗನ ಓದಿಸ್ಬಿಡೋದು ಅಂತ ಎಲ್ಲ ಓದಿಸಿ ಚೆನ್ನಾಗಿ ಅವನಿಗೆ ಮದುವೆ. ಪ್ರತಿ ವರ್ಷ ಫೇಲ್ ಅವನು. ಯಾಕಂದರೆ ಅವನಿಗೆಲ್ಲ ಬೇರೆ ಬೇರೆ ಕಡೆ ಚಟಗಳು ಶುರುವಾಗ್ಬಿಟ್ಟಿದ್ದಾಗಲೇ. ಪಾಪ ಈ ಮದುವೆ ಆಗಬೇಕಾದ ಹುಡುಗಿ ಇಲ್ಲೇ ಇದ್ದಾಳೆ. ಮದುವೆ ಮಾಡಿದ್ರೆ ಸರಿ ಹೋಗುತ್ತೆ, ಮದುವೆ ಮಾಡ್ತಾರೆ. ಆದರೂ ಅವನ ಅವನ ಪೂರ್ವವೃತ್ತಿಗಳನ್ನು ಬಿಡೋದಿಲ್ಲ. 2 ವರ್ಷ ಆಯಿತು. ಒಮ್ಮೆನೂ ಹೆಂಡತಿ ಕಡೆ ಪ್ರೀತಿ ಇಲ್ಲ. ದುಡ್ಡು ಮಾತ್ರ ತರಿಸ್ಕೋತಿದ್ದ. ಬಿಟ್ಟು ದುಡ್ಡು ಬಂದರೆ ಕೇಳಬೇಕಾದ್ದೇನು, ಅದನ್ನು ದುಂದು ಮಾಡ್ತಿದ್ದ. ಬೇರೆ ಹೆಣ್ಮಕ್ಳ ಮೇಲೆ ಆ ದುಡ್ಡು ಹಾಕೋನು. ಭಾಳ ಕೆಡಿಸ್ಕೊಂಬಿಟ್ಟ ಅವನು. ಕೊನೆಗೆ ಅವನು ವಾಪಸ್ ಬಂದ. ಅಪ್ಪ ಅಮ್ಮನೂ ಸತ್ತು ಹೋದರು. ಅಲ್ಲೂ ವೇಶ್ಯ ಸಹವಾಸ ಅವನಿಗೆ. ಬೇರೆ ಯಾರ ಜೊತೆಲೂ ಸಂಬಂಧ ಇಟ್ಕೊಂಡಿದ್ದಾನೆ. ಮನೆಯಲ್ಲೇ ಕದ್ದು ತಗೊಂಡು ಹೋಗಿ ಅವಳಿಗೆ ಕೊಡ್ತಾನೆ, ವೇಶ್ಯ ಕೊಡ್ತಾನೆ ಅವನು. ಮನೆಯಿಂದಲೇ, ಈ ನಳಿನಿಯ ಮನೆಯಿಂದಲೇ ತೊಗೊಂಡೋಗಿ ಬೇರೆಯವ್ರಿಗೆ ಕೊಡ್ತಾನೆ. ಏನು ಮಾಡಬೇಕು ಅವಳು? ಕೊನೆಗೆ ಒಂದು ಕಳ್ಳತನ ಆಗುತ್ತೆ ಅವ್ರ ಮನೆಯಲ್ಲಿ. ಇವಳ ಎಲ್ಲ ಆಭರಣಗಳನ್ನು ಯಾರೋ ಕಿಟಕಿಯಿಂದ ಬಂದು ಹೊಡೆದು, ಕಿಟಕಿ ಹೊಡೆದು ಮುರಿದು ತೊಗೊಂಡು ಹೋಗಿದ್ದಾರೆ. ಅದು ಇವನೇ ಅಂತ ಗೊತ್ತಾಗುತ್ತೆ ಅವಳಿಗೆ. ಯಾಕಂದರೆ ಅದು ತೊಗೊಂಡೋಗಿ ಅವನು ವೇಶ್ಯ ಕೊಡ್ತಾನೆ. ಆ ವೇಶ್ಯ ಅದನ್ನು ಆ ಊರಿನಲ್ಲಿ ದೇವ್ರ ಪೂಜೆಗೆ ಹಾಕ್ಕೊಡ್ಬೇಕಾದ್ರೆ ಅಲಂಕಾರಕ್ಕೆ ದೇವರಿಗೆ ಉತ್ಸವ ಮೂರ್ತಿಗೆ ಹಾಕಲಿಕ್ಕೆ ಅಂತ ಕೊಡ್ತಾಳೆ. ಅದು ಗೊತ್ತಾಗ್ಬಿಡುತ್ತೆ ಅವಳಿಗೆ. ಆ ಮಧುರೆ ಭಾಳ ಚಿಕ್ಕ ಊರು. ಅಲ್ಲಿ ಯಾರ ಮನೆ ಏನಾಗುತ್ತೋ ಎಲ್ಲ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಇವಳೇನು ಮಾಡ್ತಾಳೆ, ಇನ್ನು ಇವನ ಮೇಲೆ ಇವನ ಜೊತೆಲಿ ಇರೋದು ಲಾಯಕಲ್ಲ. ಒಂದು ಹೆಣ್ಮಗು ಬೇರೆ ಇದೆ ಮನೆಯಲ್ಲಿ. ಆ ಮಗುಗೆ ಇವನು ತಂದೆ ಅಂತ ಗೊತ್ತಾದರೆ ಅವಳಿಗೆ ನಂಬಿಕೆ, ವಿಶ್ವಾಸ, ಬದುಕಿನಲ್ಲಿ ಪ್ರೀತಿ ಹೆಂಗೆ ಬರುತ್ತೆ? ನಾನು ಮತ್ತು ಇವರು ಸಂಬಂಧ ಹರ್ಕೋಬೇಕು ಅಂತ. ನೀನು ಇನ್ಮೇಲೆ ಇಲ್ಲಿ ಇರೋದು ಬೇಡ. ಕೆನ್ನಿಗೆ ಹೊಡಿತಾನೆ ಜೋರಾಗಿ. ಅವಳು ತಾಳ್ಮೆಯಿಂದ ಇರ್ತಾಳೆ. ನೀವು ಹೊಡೆದಿಯಲ್ಲ, ಅದೇ ಉತ್ತರ ಗೊತ್ತಾಯ್ತು ನನಗೆ, ನಿನಗೆ ಆ ಸಂಬಂಧ ಇದೆ ಅಂತ ಗೊತ್ತಾಯಿತು. ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಯಾವ ಕೋಪ ಬರುತ್ತೆ ಅಂದರೆ ತಪ್ಪು ಮಾಡಿರೋದು ಗೊತ್ತಾದಾಗ. ಹೊಡೆದಿಯಲ್ವಾ, ಸರಿ ಅಲ್ಲಿಗೆ ಮುಗೀತು ನನ್ನಿಂದ ಸಂಬಂಧ, ಹೊರಡು ಇವತ್ತೇ. ನಿನ್ನ ಬಗ್ಗೆ ನಂಗೆ ಕರುಣೆ ಇದೆ. ನಿನಗೇನು ತಿನ್ನೋದಕ್ಕೆ ಅನ್ನ ಕೂಡ ಇಲ್ಲ, ನಿನಗೆ ಏನು ಕೆಲಸವೂ ಇಲ್ಲ. ಪ್ರತಿ ತಿಂಗಳು 30 ರೂಪಾಯಿಗಳನ್ನು ನಾನು
ನಮ್ಮ ಮಾವನ ಮೂಲಕ ನಿನಗೆ ಕಳಿಸ್ಕೊಡ್ತೀನಿ. ನೀನು ಮಾತ್ರ ನಮ್ಮ ಮನೆಗೆ ಬರಬೇಡ. ನನ್ನ ಮಗಳನ್ನು ಸ್ವತಂತ್ರವಾಗಿ ನಾನು ಬೆಳೆಸ್ತೀನಿ, ನನ್ನ ಮಗಳಾಗಿ ಬೆಳೆಸ್ತೀನಿ ಅವಳನ್ನು. ಅದಕ್ಕೋಸ್ಕರ ಆ ಊರನ್ನೇ ಬಿಟ್ಟು ಬೇರೆ ಊರಿಗೆ ಹೋಗ್ತಾಳೆ. ಮಗಳನ್ನ ಕರ್ಕೊಂಡು ಹೋಗಿ ಗಂಡನಿಗೆ 30 ರೂಪಾಯಿ ಮನೆ ಆರ್ಡ್ರ್ ಹೋಗ್ತಾನೆ ಇರ್ತಾವನಿಗೆ. ಆ ಸ್ವಾಮಿ ಅವನು ಎಷ್ಟು ಹಿಂಸೆ ಕೊಡ್ತಾನೆ ಅಂದರೆ 3 ಸಾರಿ ಇವಳಿಗೆ ಪಡಬಾರದು ಹಿಂಸೆ ಕೊಡ್ತಾನೆ. ನಿನ್ನ ಗಂಡಿಗೆ ಆಕ್ಸಿಡೆಂಟ್ ಆಗಿದೆ ಭಾಳ ಬೇಗ ಅಂತ. ಇವಳು ಹೋದರೆ ಏನಿಲ್ಲ, ಅವನು ಸುದ್ದಿನೇ ಇಲ್ಲ, ಅವನು ಆಸ್ಪತ್ರೆಗೆ ಇಲ್ಲ ಅವನು. ಇನ್ನೊಂದು ಸರಿ ದೊಡ್ಡದೊಂದು ಪ್ಯಾಕೇಜ್ ಬರುತ್ತೆ ಅವಳಿಗೆ, ಪಾರ್ಸಲ್. ಅದರಲ್ಲಿ ಏನು ಅಂದರೆ ಹೆಣ್ಮಕ್ಳು ವಿಧವೆಯರಾದ ಮೇಲೆ ಹಾಕ್ಕೊಳ್ಳೋ ಬಟ್ಟೆಗಳನ್ನು ಅದರಲ್ಲಿ ಇಟ್ಟಿರ್ತಾನೆ. ನಿನಗೆ ನನ್ನ ಉಡುಗೊರೆ ಇದು ತಗೋ ಅಂತ. ಹೀಗೆ ಮಾನಸಿಕವಾಗಿ ಅವಳು ಪಡಬಾರದ ಹಿಂಸೆ ಕೊಡ್ತಾನೆ ಆಕೆಗೆ. ಅವಳು ಎಲ್ಲಕ್ಕೂ ತಣ್ಣಗೆ ಇರ್ತಾಳೆ. 30 ರೂಪಾಯಿ ಮಾತ್ರ ಕಳಿಸ್ತಾಳೆ. ನೋಡಿ, ಇದು ವಿಚಿತ್ರ ಸಂಬಂಧ, ಇದು ದಾಂಪತ್ಯದ್ದು. 30 ರೂಪಾಯಿ ಕಳಿಸ್ತಾ, ಇಲ್ಲದ್ರೆ ಅವನು ತಿನ್ನೋದಕ್ಕೆ ಏನು ಪಾಪ, ಅದಕ್ಕೆ 30 ರೂಪಾಯಿ ಕಳಿಸೋದಂತೆ. ಈ ಹುಡುಗಿ ದೊಡ್ಡವಳಾದ್ಲು, ಇವಳ ಮಗಳು. ಒಳ್ಳೆ ಹುಡುಗ ಸಿಕ್ಕ, ಇಬ್ಬರು ಇಷ್ಟಪಟ್ಟರು, ಮದುವೆ ನಿಶ್ಚಯ ಆಯಿತು. ಕಾಲೇಜಲ್ಲಿ ಅವನು ಪ್ರೊಫೆಸರ್ ಆಗಲಿಕ್ಕಿದ್ದಾನೆ ಆ ಹುಡುಗ. ಇವನ ಮಗಳು ಕೂಡ ತುಂಬ ಚೆನ್ನಾಗಿ ಬೆಳೆದಿದ್ದಾಳೆ. ಇಬ್ಬರು ಒಟ್ಟಿಗೆ ಟೆನ್ನಿಸ್ ಆಡ್ತಾರೆ. ಇವರು ಹೋಗಬೇಕಾದ್ರೆ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ, ಗಡ್ಡದವನು. ಒಳ್ಳೆ ಅವಧೂತನ ಥರ ಇದ್ದಾನೆ ಮನುಷ್ಯ ನೋಡೋಕ್ಕೆ. ಏನೋ ಮಾತಾಡ್ದ, ಇವನು ಬಂದ, ಮನೆ ಹತ್ರ ಬಂದ. ನಾನು ಯಾರು ಅಂತ ಗೊತ್ತಾಯ್ತಾ ಅಂತಾನೆ. ಧ್ವನಿ ಕೇಳಿಸ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ, ನೀನು ನನ್ನ ಗಂಡ ಅಂತ ಅವಳಿಗೆ. ಯಾಕೆ ಬಂದ್ರಿ ಇಲ್ಲಿಗೆ? ನಾನು ಹೇಳಿರಲಿಲ್ವಾ, ನೀವು ನನ್ನನ್ನು ಮತ್ತೆ ನೋಡಿದ್ರೆ 30 ರೂಪಾಯಿ ಕಟ್. ಇಲ್ಲ ನಂಗೆ ಮನಸ್ಸು ತಡೀಲಿಲ್ಲ. ಮಗಳನ್ನ ನೋಡಬೇಕು ಅನ್ನಿಸ್ತು, ಅವಳನ್ನ ಮುಟ್ಟಬೇಕು ಅನ್ನಿಸ್ತು ನನಗೆ, ಅವಳಿಗೆ ಆಶೀರ್ವಾದ ಮಾಡಬೇಕು ಅನ್ನಿಸ್ತು, ಬಂದಿದ್ದೀನಿ, ಅವಕಾಶ ಕೊಡು, ಒಂದು ಸಾರಿ ಅವಳನ್ನ ಟಚ್ ಮಾಡ್ತೀನಿ, ನಾನು ಸ್ಪರ್ಶ ಮಾಡ್ತೀನಿ ಅಂತ. ನಾಳೆ ಬೆಳಗ್ಗೆ ಬನ್ನಿ ಅಂತಾಳೆ. ನಾಳೆ ಬೆಳಗ್ಗೆ ಬರ್ತಾನೆ. ಬಂದಾಗ ಅವಳು, ಇವ್ರು ಯಾರೋ ನಮ್ಮ ಊರಿನವರು ಹಿರಿಯರು, ನೀನು ನೋಡ್ಲಿಕ್ಕೆ ಬಂದಿದ್ದಾರಮ್ಮ, ನಮಸ್ಕಾರ ಮಾಡು. ಅವಳು ನಮಸ್ಕಾರ ಅಂತಾಳೆ. ಇಲ್ಲ, ಕಾಲು ಮುಟ್ಟು ನಮಸ್ಕಾರ ಮಾಡು. ಹಿರಿಯರು ಕಾಲು ಮುಟ್ಟು ನಮಸ್ಕಾರ ಮಾಡ್ತಾಳೆ, ಇವನು ಆಶೀರ್ವಾದ ಮಾಡ್ತಾನೆ. ಅವಳು ಹೊರಟು ಹೋಗ್ತಾಳೆ, ಹುಡುಗ ಹುಡುಗಿ ಇಬ್ಬರೂ. ಆಮೇಲೆ ಇವಳು ಹೇಳ್ತಾಳೆ, ಇದು ಕೊನೆ, ಮತ್ತೆ ನಮ್ಮ ಮನೆಗೆ ಬರಬೇಡಿ ನೀವು. ಇದು ನಳಿನಿಯ ತಂದೆಯ ಕಥೆ. ಆ ಮಗಳ ಹೆಸರು ನಳಿನಿ ಅಂತ. ಈ ಕಥೆಯಲ್ಲಿ ಬರೋದು ನೋಡಿ ಹೆಂಗೆ ಅವಳು ದಾಂಪತ್ಯವನ್ನು ಬಿಡದೆ ಉಳಿಸಿಕೊಂಡಳು ಅಂತ. ಸಂಬಂಧ ಹರ್ಕೊಳ್ಳಿಲ್ಲ, ಡೈವೋರ್ಸ್ ಏನು ಮಾಡಲಿಲ್ಲ. ಸಂಬಂಧ ಇದೆ, ಗಂಡ ಹೆಂಡತಿ ಹೌದು, ಆದರೆ ಅವನು ಗಂಡ ಅಂತ ಮನೆಗಿಲ್ಲ, ಅವನು ಪ್ರವೇಶ ಇಲ್ಲ. ಏನೆಲ್ಲ ಕಥೆಗಳು ಬರೆದಿದ್ದಾರೆ ಅಂದರೆ, ಜಗತ್ತಿನ ಎಲ್ಲ ವಿಚಿತ್ರಗಳು, ಸಂಭ್ರಮಗಳು, ವೈಭವಗಳು, ದುರಂತಗಳು, ಸಂತೋಷದ ಗಳಿಗೆಗಳು ಎಲ್ಲವನ್ನು ನಾನಾ ರೀತಿಯ ಪಾತ್ರಗಳ ಮೂಲಕ ತಮ್ಮ ಕಥೆಯ ಮಹಾವಿಸ್ತಾರವಾದ ಜಗತ್ತಿನಲ್ಲಿ ಮಾಸ್ತಿ ನಿರ್ಮಾಣ ಮಾಡಿದರು. ಅಭಿನವ ವಾಲ್ಮೀಕಿ ಅನ್ನುವಂತೆ ಅಂಥ ಮಾಸ್ತಿಗೆ ಇವತ್ತು ನಮ್ಮ ಶರಣಾರ್ಥಿಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅವರ 3 ಕಥೆಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನೀವು ಕಥೆಯೊಂದಿಗೆ ಮನೆಗೆ ಹೋಗಿ, ಕಥೆ ನಿಮ್ಮೊಂದಿಗೆ ಯಾವತ್ತೂ ಇರಲಿ. ನಮಸ್ಕಾರ.